Hello, friends. Namaskara. Very good morning. ವೆಲ್ಕಮ್ ಟು ದಿ ಏಟ್ ಸ್ಟ್ಯಾಂಡರ್ಡ್. ನಿಮ್ಮೆಲ್ಲರಿಗೂ 8ನೇ ತರಗತಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯವನ್ನು ಶುರು ಮಾಡೋಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನಾವು 8 ಯೂನಿಟ್ಗಳು ಮತ್ತು 4 ಸಪ್ಲಿಮೆಂಟರಿ ರೀಡಿಂಗ್ ಚಾಪ್ಟರ್ಸ್ ಇದ್ದಾವೆ. ಇವುಗಳನ್ನು ಒಂದೊಂದಾಗಿ ಕಲಿತಾ ಹೋಗೋಣ. ಮೊಟ್ಟ ಮೊದಲನೇ ಯೂನಿಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅದರಲ್ಲಿ ಒಂದು ರೀಡಿಂಗ್ ಟೆಕ್ಸ್ಟ್ ಇದೆ. ಅದನ್ನು ನಾನು ಓದೋಕೆ ಹೋಗ್ತಾ ಇದ್ದೇನೆ, ಗಮನ ಕೊಟ್ಟು ಕೇಳಿ. ಅದಾದಮೇಲೆ 4 ಕ್ವಶನ್ಗಳಿದ್ದಾವೆ. ದೇರ್ ಆರ್ 4 ಕ್ವಶನ್ಸ್. ಯು ಮಸ್ಟ್ ಬಿ ಆನ್ಸರಿಂಗ್ after you hear the reading text. Alright, let's start then. Sangappa is a farmer in Prasadapura. He got his son admitted to a nearby school. That school was a bit different from other ones, and it was located in an ashram. Sangappa went to the ashram one day to see how he how his son was getting on. He opened the gate and went in. What he saw surprised him, for there were no classes. Students had freedom to go wherever they liked. At a distance, some students were reading books and trying to get by heart some questions and answers. He looked around for his son. A greater surprise was awaiting him, for his son had been sitting on a tree watching the birds singing. Also, he was trying to draw the birds in a book. Sangappa went straight to the headmaster's office. He said, I am sorry. I thought my child was learning. But look where my son is. I am really sorry. Sorry, sir, says Sangappa to the headmaster. The headmaster replied quietly, well, Sangappa, I too feel sad, but not for your child, but for those bookworms, and pointed towards the boys trying to memorize answers. Sangappa could not make out anything. He said, are you joking, sir? No, said the headmaster. Your son is studying nature and he is learning, but those kids are not, says the headmaster. And this is the end of your reading text. So now ಲೆಟ್ಸ್ ಗೆಟ್ ಇನ್ ಟು ದಿ ಕ್ವಶನ್ಸ್. ಅದಕ್ಕಿಂತ ಮುಂಚೆ ನಿಮಗೆ ಎಷ್ಟು ಅರ್ಥ ಆಗಿದೆ? ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಶಬ್ದಗಳು ನಾವು ಹಿಂದೆ ಕಲ್ತಿರೋ ನೆನಪಿರೋ ಶಬ್ದಗಳೇ ಇರೋದು. ಎಷ್ಟು ಶಬ್ದಗಳು ಅರ್ಥ ಆಯಿತು, ಎಷ್ಟು ವಾಕ್ಯಗಳು ನಿಮಗೆ ಅರ್ಥ ಆಯಿತು, ಕಥೆಯ ಯಾವ ಭಾಗ ಅರ್ಥ ಆಗಿಲ್ಲ, ಅರ್ಥ ಆಯಿತು ಅಂತ ಒಂದು ನಿಮಿಷ ಪಾಸ್ ಮಾಡಿ ಯೋಚನೆ ಮಾಡಿ. ಇದನ್ನ ಸಾರಾಂಶವನ್ನು ನೀವು ಕನ್ನಡದಲ್ಲಿ ಅನುವಾದ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬೇಕಂದ್ರೆ ವಿಡಿಯೋನ ಒಂದು ನಿಮಿಷ ನೀವು ರಿವೈಂಡ್ ಮಾಡಿಕೊಂಡು ಕಥೆಯನ್ನು ಮತ್ತೆ ಕೇಳಿ. ನಾನು ಬೇಕು ಅಂತಲೇ ನಿಮಗೆ ಈ ರೀಡಿಂಗ್ ಟೆಕ್ಸ್ಟ್ನ ತೋರಿಸ್ತಾ ಇಲ್ಲ ಇಲ್ಲಿ, ಯಾಕಂದರೆ ಇದು ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಳ್ಳುವಂಥ ಆ್ಯಕ್ಟಿವಿಟಿ. ಸೊ ನಿಮಗೆ ಹಿಂಗೆ ಯಾರಾದರೂ ಬೇರೆಯವರು ಇಂಗ್ಲೀಷ್ ಮಾತಾಡೋದನ್ನು ಕೇಳಿಸ್ಕೊಂಡ್ರೂ ಅರ್ಥ ಮಾಡ್ಕೋಬೇಕು ಅಲ್ವೇ? ಬರೀ ಪುಸ್ತಕದಲ್ಲಿರೋದನ್ನು ಓದಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಮಾತಾಡೋಕ್ಕೆ ಬರಲ್ಲ. ಮಾತಾಡುವಾಗ ನೀವು ಬೇರೆಯವರು ಮಾತಾಡಿದ್ದನ್ನು ಕೇಳಿಸ್ಕೊಂಡು ಗ್ರಹಿಸ್ಕೊಂಡು ಅದರ ಅರ್ಥ ತಿಳ್ಕೊಂಡು ಅದಕ್ಕೆ ಉತ್ತರ ಕೊಡ್ತೀರಾ ಅಲ್ವಾ? ಸೊ ಈ ಕಥೆಯ ಸಾರಾಂಶ ಏನಂದರೆ, ಸಂಗಪ್ಪ ಅನ್ನೋ ಒಬ್ಬ ರೈತ ಪ್ರಸಾದಪುರದಲ್ಲಿ ಇರ್ತಾನೆ. ಅವನು ಅಲ್ಲೇ ಹತ್ತಿರ ಊರ ಹತ್ತಿರ ಇರೋ ಒಂದು ಶಾಲೆಗೆ ಅವನ ಮಗನನ್ನು ಕಳಿಸ್ಕೊಡ್ತಾನೆ. ಒಂದಿನ ಸಂಗಪ್ಪ ಏನು ಮಾಡ್ತಾನೆ, ನನ್ನ ಮಗ ಶಾಲೆಯಲ್ಲಿ ಎಷ್ಟು ಅಭ್ಯಾಸ ಮಾಡ್ತಾ ಇದ್ದಾನೆ ನೋಡೋಣ ಅಂತ
ಶಾಲೆ ಕಡೆಗೆ ಹೋಗ್ತಾನೆ. ಈ ಶಾಲೆ ಆಶ್ರಮದಲ್ಲಿರುತ್ತೆ. ಸಂಗಪ್ಪ ಒಳಗಡೆ ಹೋಗ್ತಾನೆ. ಆದರೆ ಅವನಿಗೆ ಆಶ್ಚರ್ಯ ಕಾದಿರುತ್ತೆ. ಯಾಕಂದರೆ ಅಲ್ಲಿ ಯಾವ ಕ್ಲಾಸ್ ರೂಮ್ಗಳೇ ಇರಲ್ಲ. ಎಲ್ಲ ಮಕ್ಕಳು ಎಲ್ಲಿ ಬೇಕೋ ಅಲ್ಲಿ ಕುಂತ್ಕೊಂಡು ತಮ್ಮ ಇಷ್ಟ ಬಂದಂಗೆ ಕಲಿತಾ ಇರ್ತವೆ. ಒಂದು ಕಡೆ ಮೂಲೆಯಲ್ಲಿ ದೂರದಲ್ಲಿ ಒಂದಿಷ್ಟು ಮಕ್ಕಳು ಒಂದು ಪ್ರಶ್ನೆ ಉತ್ತರಗಳನ್ನು ಬೈ ಹಾರ್ಟ್ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೋಡಿದರೆ ಮಕ್ಕಳು ಆಟ ಆಡ್ತಾ ಇರ್ತಾರೆ. ಅದಕ್ಕೆ ಈ ಸಂಗಪ್ಪ ಒಂಚೂರು ಗಾಬರಿಯಾಗಿ ಅವನ ಮಗ ಎಲ್ಲಿದ್ದಾನಂತ ಹುಡುಕಿದ್ರೆ ಅವನಿಗೆ ಇನ್ನೂ ದೊಡ್ಡ ಆಶ್ಚರ್ಯ ಕಾದಿರುತ್ತೆ. ಏನಪ್ಪ ಅಂದರೆ ಅವನ ಮಗ ಒಂದು ಮರ ಹತ್ತಿ ಕುಂತ್ಕೊಂಡು ಒಂದು ಪಕ್ಷಿ ಚಿಲಿಪಿಲಿ ಮಾಡೋದನ್ನ ನೋಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಆ ಪಕ್ಷಿಯ ಚಿತ್ರನೂ ಬಿಡಿಸ್ತಾ ಇರ್ತಾನೆ. ಆವಾಗ ಸಂಗಪ್ಪ ನೇರವಾಗಿ ಹೆಡ್ ಮಾಸ್ಟರ್ ಆಫೀಸ್ಗೆ ಹೋಗ್ತಾನೆ. ಹೋಗಿ, ಸರ್ ಕ್ಷಮಿಸಿಬಿಡಿ ಸರ್, ನಿಮ್ಮ ಸ್ಕೂಲಲ್ಲಿ ಏನೂ ಕಲಿಸಲ್ಲ, ನೋಡಿ ಏನು ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಅಂತ ಅಂತಾನೆ. ಅದಕ್ಕೆ ಅವಾಗ ಹೆಡ್ ಮಾಸ್ಟರ್ ಹೇಳ್ತಾರೆ, ಹೌದು ಸರ್, ನನ್ನನ್ನು ಕ್ಷಮಿಸಿಬಿಡಿ. ಐ ಆಮ್ ಆಲ್ಸೋ ಸಾರಿ, ಬಟ್ ನಾಟ್ ಫಾರ್ ಯುವರ್ ಚೈಲ್ಡ್. ನಿನ್ನ ಮಗನಿಗಾಗಲ್ಲ. ಅಲ್ಲಿ ನೋಡಿ, ಬೇರೆ ಮಕ್ಕಳೆಲ್ಲ ಹೆಂಗೆ ಪುಸ್ತಕದ ಕೀಟಗಳಾಗಿದ್ದಾರೆ, ಕ್ರಿಮಿಗಳಾಗಿದ್ದಾರೆ. ಅವರು ಕುಂತ್ಕೊಂಡು ಆ ಪ್ರಶ್ನೆ ಉತ್ತರಗಳನ್ನು ಬಾಯ್ಪಾಟ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಮಗ ನಿಸರ್ಗವನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ, ಅಭ್ಯಾಸ ಮಾಡೋದನ್ನು ಕಲಿತಾ ಇದ್ದಾನೆ. ಅದಕ್ಕೆ ನನ್ನ ಕ್ಷಮಿಸಿಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಸಂಗಪ್ಪ, ಸರ್ ತಮಾಷೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಹೆಡ್ ಮಾಸ್ಟರ್ ಹೇಳ್ತಾರೆ, ಇಲ್ಲ ತಮಾಷೆ ಮಾಡ್ತಾ ಇಲ್ಲ, ನಿಮ್ಮ ಮಗ ನಿಸರ್ಗವನ್ನು ಕಲಿತಾ ಇದ್ದಾರೆ, ಅರ್ಥ ಮಾಡ್ಕೋತಾ ಇದ್ದಾರೆ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ಇವಾಗ ನೀವು ಕೆಳಗಡೆ ಇರುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ವೈ ಡಿಡ್ ಸಂಗಪ್ಪ ಫೀಲ್ ಸ್ಯಾಡ್? ಸಂಗಪ್ಪನಿಗೆ ಯಾಕೆ ದುಃಖ ಆಯಿತು? ಯೋಚನೆ ಮಾಡಿದ್ರ? ವೈ ಡಿಡ್ ಸಂಗಪ್ಪ ಫೀಲ್ ಸ್ಯಾಡ್? ನೋಡಿ, ಕತೆ ಗೊತ್ತಾಗಿದೆ. ಅದರ ಪ್ರಕಾರ ಯಾಕೆ ಸಂಗಪ್ಪನಿಗೆ ದುಃಖ ಆಯಿತು ಅನ್ನೋದನ್ನ ನೀವು ಉತ್ತರ ಬರೀರಿ. ಮುಂದಿನ ಪ್ರಶ್ನೆ, ವಾಟ್ ವಾಸ್ ಹೀಸ್ ಸನ್ ಡೂಯಿಂಗ್? ಸಂಗಪ್ಪನ ಮಗ ಸ್ಕೂಲಲ್ಲಿ ಏನು ಮಾಡ್ತಾ ಇದ್ದ? ಮರ ಹತ್ತಿ ಕುಂತ್ಕೊಂಡು ಹಕ್ಕಿಗಳ ಚಿಲಿಪಿಲಿ ನೋಡ್ತಾ ಹಕ್ಕಿಗಳ ಚಿತ್ರ ಬಿಡಿಸ್ತಾ ಇದ್ದ ಅಂತ ಉತ್ತರವನ್ನು ನೀವು ಇಂಗ್ಲೀಷ್ನಲ್ಲಿ ಬರೀತೀರಾ. ಮೂರನೇ ಪ್ರಶ್ನೆ, ವಾಟ್ ಡಿಡ್ ದಿ ಹೆಡ್ ಮಾಸ್ಟರ್ ಸೇ ಅಬೌಟ್ ಲರ್ನಿಂಗ್? ಹೆಡ್ ಮಾಸ್ಟರ್ ವಿದ್ಯೆ ಬಗ್ಗೆ, ಕಲಿಯೋದ್ರ ಬಗ್ಗೆ ಏನಂತ ಹೇಳ್ತಾರೆ? Does the learning mean only reading books and preparing for the examination? Share your views. ಅಭ್ಯಾಸ ವಿದ್ಯೆ ಅಂತ ಅಂದರೆ ಬರೀ ಪುಸ್ತಕ ಓದಿ ಎಕ್ಸಾಮ್ನಲ್ಲಿ ಪಾಸ್ ಆಗೋಕ್ಕೆ ಪ್ರಯತ್ನ ಪಡೋದಾ, ಅಥವಾ ಅದನ್ನು ಬಿಟ್ಟು ಬೇರೆ ಏನೇನ ಇರುತ್ತಾ ಅನ್ನೋದನ್ನು ನೀವು ಚರ್ಚೆ ಮಾಡಿ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಮುಂದೆ ಒಂದು ಸೆಲ್ಫ್ ಅಸೆಸ್ಮೆಂಟ್ ಇದೆ. ಇದರಲ್ಲಿ ಎಸ್ ನೋ ಅಂತ ಟಿಕ್ ಮಾಡಬೇಕು. ಮೊದಲನೇ ಪ್ರಶ್ನೆ, ಐ ಲವ್ ಟು ಗೆಟ್ ಆನ್ಸರ್ಸ್ ಟು ಆಲ್ ದಿ ಕ್ವಶನ್ಸ್ ಬೈ ಹಾರ್ಟ್. ನನಗೆ ಎಲ್ಲ ಪ್ರಶ್ನೆಗಳಿಗೆ ಬೈ ಹಾರ್ಟ್ ಮಾಡೋದೇ ಇಷ್ಟ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಎಸ್ ಅಥವಾ ನೋ ಅಂತ ಬರೀರಿ. ಆದರೆ ಇಲ್ಲಿ ನಾ ಕೊಡೋ ಟಿಪ್ ಏನಂದರೆ, ಬೈ ಹಾರ್ಟ್ ಮಾಡೋದಕ್ಕಿಂತ ನೀವು ಆ ಒಂದು ಟಾಪಿಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬೈ ಹಾರ್ಟ್ ಮಾಡೋ ಅವಶ್ಯಕತೆನೇ ಇರಲ್ಲ. ಆಮೇಲೆ ಬೈ ಹಾರ್ಟ್ ಮಾಡೋದಕ್ಕೆ ಸಮಯ ಜಾಸ್ತಿ ತಗೊಳ್ಳುತ್ತೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಸಮಯ ಕಡಿಮೆ ತಗೊಳ್ಳುತ್ತೆ. ಕೆಲವೊಂದು ಸಮಯಗಳಲ್ಲಿ ಕೆಲವೊಂದಿಷ್ಟು ಸೂತ್ರಗಳನ್ನು, ಫಾರ್ಮುಲಾಗಳನ್ನು ನೀವು ಬೇಕಂದರೆ ಬೈ ಹಾರ್ಟ್ ಮಾಡ್ಕೋಬೋದು. ಆದರೆ ಎಲ್ಲ ಪ್ರಶ್ನೆಗೆ ಉತ್ತರಗಳನ್ನು ಬೈ ಹಾರ್ಟ್ ಮಾಡ್ಕೋಬೇಡಿ. ಆ ಸನ್ನಿವೇಶ, ಸಂದರ್ಭ ಹೇಗಿದೆ ಅಂತ ನೋಡಿಕೊಂಡು ಆ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಅಂತ ನಾನು ಹೇಳೋದು. ಎರಡನೇ ಪ್ರಶ್ನೆ, ವಿ ಶುಡ್ ಪ್ಲೇ ಇನ್ ದಿ ಈವ್ನಿಂಗ್. ನಾವು ಸಾಯಂಕಾಲದಲ್ಲಿ ಆಟ ಆಡಬೇಕು. ನೋಡಿ, ನಿಮಗೆ ಅನುಕೂಲ ಹೇಗಿರುತ್ತೆ? ಕೆಲವೊಬ್ಬರಿಗೆ ಸಾಯಂಕಾಲ ಟೈಮ್ ಇರುತ್ತೆ, ಕೆಲವೊಬ್ಬರಿಗೆ ಬೆಳಿಗ್ಗೆ ಟೈಮ್ ಇರುತ್ತೆ. ನೀವು ಸಾಯಂಕಾಲನೇ ಆಟ ಆಡ್ತೀರಾ? ಹೇಗೆ ಆಟ ಆಡ್ತೀರಾ? ಏನು ಆಟ ಆಡ್ತೀರಾ ಅಂತ ಯೋಚನೆ ಮಾಡಿ ಎಸ್ ನೋ ಅಂತ ಟಿಕ್ ಮಾಡಿ. ಐ ಲರ್ನ್ ಟು ಐ ಲರ್ನ್ ಅ ಲಾಟ್ ವೈಲ್ ಐ ಆಮ್ ಔಟ್ಸೈಡ್ ದಿ ಕ್ಲಾಸ್ ರೂಮ್. ನಾವು ಶಾಲೆಯ ಕೋಣೆಯಿಂದ, ಕ್ಲಾಸ್ ರೂಮ್ನಿಂದ ಹೊರಗಡೆ ಇದ್ದಾಗನೇ ಇನ್ನು ಜಾಸ್ತಿ ಕಲಿಯೋಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಸ್ ನೋ
ಉತ್ತರ ಕೊಡಿ. ಲರ್ನಿಂಗ್ ಮಸ್ಟ್ ಬಿ ಅನ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್. ಕಲಿಯೋದು ಒಂದು ಎಂಜಾಯಬಲ್ ಎಕ್ಸ್ಪೀರಿಯನ್ಸ್, ಒಂದು ಮಜಾ ಮಾಡುವಂಥ ಒಂದು ಅನುಭವ ಆಗಿರಬೇಕು. ಶಾಲೆಯನ್ನು ಕಲಿಯೋದಕ್ಕೆ ಮಜಾ ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಲ್ವಾ? ಹೌದು. ಐದನೇ ಪ್ರಶ್ನೆ, ಸಿಂಗಿಂಗ್, ಪ್ರೇಯಿಂಗ್, ಪ್ರಾಕ್ಟಿಸಿಂಗ್ ಯೋಗ ಆ್ಯಂಡ್ ಡ್ರಾಯಿಂಗ್ ಆರ್ ಸಮ್ ಆಫ್ ದಿ ವೇಸ್ ಆಫ್ ಲರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಡಾಡೋದು, ಆಮೇಲೆ ಪ್ರಾರ್ಥನೆ ಮಾಡೋದು, ಯೋಗ ಪ್ರಾಕ್ಟೀಸ್ ಮಾಡೋದು, ಡ್ರಾಯಿಂಗ್ ಬಿಡಿಸೋದು, ಇವೆಲ್ಲ ಕಲಿಯೋದಕ್ಕೆ ಒಂದು ದಾರಿ ಅಂತ ಹೇಳ್ತಾ ಇದ್ದಾರೆ. ಹೌದು ಅಲ್ವೋ ಅಂತ ಟಿಕ್ ಮಾಡಿ. ಮುಂದೆ ಅಧ್ಯಾಯಕ್ಕೆ ಹೋಗೋಣ. ಅ ಡೇ ಇನ್ ದಿ ಆಶ್ರಮ್, ಇದು ನಿಮ್ಮ ಚಾಪ್ಟರ್ ಹೆಸರು. ಬರೆದವರು C.F. ಆಂಡ್ರ್ಯೂಸ್ ಅನ್ನೋ ಒಬ್ಬ ಇಂಗ್ಲಿಷ್ ಬರಹಗಾರರು. C.F. ಆಂಡ್ರ್ಯೂಸ್, ಚಾರ್ಲ್ ಫ್ರೀರ್ ಆಂಡ್ರ್ಯೂಸ್, ಹುಟ್ಟಿದ್ದು 1871, ವಾಸ್ ಬಾರ್ನ್ ಇನ್ 1871 ಆ್ಯಂಡ್ passed away in 1940, was an English priest of the Church of England. ಚರ್ಚ್ ಆಫ್ ಇಂಗ್ಲೆಂಡ್ ಅನ್ನೋ ಒಂದು ಚರ್ಚ್ನಲ್ಲಿ ಇವರು ಪ್ರೀಸ್ಟ್ ಆಗಿದ್ರು. ಪ್ರೀಸ್ಟ್ ಅಂದರೆ ಪೂಜಾರಿ of the Church of England. He was an educator and Indian freedom fighter. He became Mahatma Gandhi's closest friend and associate. C.F. ಆಂಡ್ರ್ಯೂಸ್ ಅವರು ಹುಟ್ಟಿದ್ದು 1871ರಲ್ಲಿ, ಮರಣ ಹೊಂದಿದ್ದು 1940ರಲ್ಲಿ. ಇವರು ಒಬ್ಬ ಇಂಗ್ಲಿಷ್ ಪ್ರೀಸ್ಟ್ ಆಗಿದ್ದರು. ಎಲ್ಲಿ? ಚರ್ಚ್ ಆಫ್ ಇಂಗ್ಲೆಂಡ್ ಅನ್ನೋ ಚರ್ಚ್ನಲ್ಲಿ ಇವರು ಪೂಜಾರಿಗಳಾಗಿದ್ದರು. ಹಿ ವಾಸ್ ಅನ್ ಎಜುಕೇಟರ್, ಅವರು ಶಿಕ್ಷಣ ಕೊಡೋರಾಗಿದ್ದರು. ಆ್ಯಂಡ್ ಇಂಡಿಯನ್ ಫ್ರೀಡಮ್ ಫೈಟರ್, ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರು ಆಗಿದ್ದರು. ಅವರು ಮಹಾತ್ಮ ಗಾಂಧಿಯವರ ಜೊತೆ ಒಂದು ಗೆಳೆತನ ಬೆಳೆಸ್ಕೊಂಡಿದ್ರು. ಅಷ್ಟೇ ಅಲ್ಲ, ಆಲ್ಸೋ ವಾಸ್ ಅನ್ ಅಸೋಸಿಯೇಟ್. ಅಸೋಸಿಯೇಟ್ ಅಂದರೆ ಅವರ ಸಹಪಾಠಿ ಕೂಡ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ. ಆಂಡ್ರ್ಯೂಸ್ Andrews reveals his experience while he stayed in the ashrama. ರಿವೀಲ್ ಅಂದರೆ ಬಿಚ್ಚಿಡು. ಆಂಡ್ರ್ಯೂಸ್ ರಿವೀಲ್ಸ್ ಅಂದರೆ, ರಿವೀಲ್ ಅಂದರೆ ಬಿಚ್ಚಿಡು, ಚಿಚ್ಚಿಡು ಅಲ್ಲ, ಬಿಚ್ಚಿಡು. ಬಿಚ್ಚಿಡು ಏನನ್ನ ಬಿಚ್ಚಿಡ್ತಾರೆ? ಅವರು ಆಶ್ರಮದಲ್ಲಿದ್ದಾಗ ಅವರಿಗಾದ ಅನುಭವಗಳನ್ನು ಬಿಚ್ಚಿಡ್ತಾರೆ. While he stayed in the ashrama, Shantiniketan was founded by Rabindranath Tagore. It is a school with a difference where students learn with great joy. ಶಾಂತಿನಿಕೇತನ ಅನ್ನೋ ಒಂದು ಆಶ್ರಮನ ಶುರು ಮಾಡಿದ್ದು ರವೀಂದ್ರನಾಥ್ ಟ್ಯಾಗೋರ್ ಅವರು. ಇದೊಂದು ಬೇರೆ ತರಹದ ಶಾಲೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಂದು ಸಂತೋಷದಿಂದ ಅಭ್ಯಾಸ ಮಾಡ್ತಾರೆ. ಇಲ್ಲಿ ಫೋಟೋದಲ್ಲಿ ನಿಮಗೆ C.F. ಆಂಡ್ರ್ಯೂಸ್ ಅವರ ಒಂದು ಓಲ್ಡ್ ಫೋಟೋ, ಹಳೆಯ ಫೋಟೋವನ್ನು ಕೊಟ್ಟಿದ್ದಾರೆ. ಮುಂದೆ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿ ಹೇಳ್ತಾರೆ, ವರ್ಡ್ಸ್ ಕೆನಾಟ್ ಪಿಕ್ಚರ್ ಟು ಯು ದ ಬ್ಯೂಟಿ ಆಫ್ ಶಾಂತಿನಿಕೇತನ. ಅಂದರೆ ಶಾಂತಿನಿಕೇತನದ ಸೌಂದರ್ಯವನ್ನು ಶಬ್ದಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ. Our own poet and teacher, whom we call Gurudeva, has named it in his song, the darling of our hearts, and it is worthy of the name. ಗುರುದೇವ ಅಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂಥ ಒಂದು
ಕವಿತೆಯಲ್ಲಿ ಪದ್ಯದಲ್ಲಿ ಶಾಂತಿನಿಕೇತನವನ್ನ ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂದ್ರೆ ನಮ್ಮ ಹೃದಯಕ್ಕೆ ಅತಿ ಹತ್ತಿರದ ಒಬ್ಬರು ಅಂತ ವರ್ಣನೆ ಮಾಡ್ತಾರೆ. ಈ ಶಾಂತಿನಿಕೇತನ ಆಶ್ರಮ ಈ ವರ್ಣನೆಗೆ ಅರ್ಹವೂ ಆಗಿದೆ ಅಂತ ಹೇಳ್ತಾರೆ. All who have visited the ashram, old and young alike, have felt its inner beauty growing more and more upon them. ದೊಡ್ಡವರು ಚಿಕ್ಕವರು ಯಾರೇ ಈ ಆಶ್ರಮಕ್ಕೆ ಭೇಟಿ ಕೊಟ್ಟರು ಅವರಿಗೆಲ್ಲ ಈ ಆಶ್ರಮದ ಬಗ್ಗೆ ಒಂದು ಒಳ್ಳೆಯ ಅನುಭವನೇ ಇರುತ್ತೆ. ಈ ಆಶ್ರಮದ ಬಗೆಗಿನ ಸೌಂದರ್ಯ ಅವರ ಹೃದಯದಲ್ಲಿ ಇನ್ನ ಜಾಸ್ತಿನೇ ಬೆಳೀತಾ ಹೋಗುತ್ತೆ ಹೊರತು ಕಡಿಮೆ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಚಿತ್ರದಲ್ಲಿ ಶಾಂತಿನಿಕೇತನ ಆಶ್ರಮದ ಒಂದು ಹಳೆಯ ಫೋಟೋ ಕೊಟ್ಟಿದ್ದಾರೆ ನೋಡಿ. ಎರಡನೇ ಪ್ಯಾರಾಗ್ರಾಫ್ನಲ್ಲಿ ಇಫ್ ಐ ವೇರ್ ಟು ಡಿಸ್ಕ್ರೈಬ್ ಟು ಯು ಒನ್ ಡೇ ಇನ್ ದಿ ಆಶ್ರಮ ವಿತ್ ದಿ ಬಾಯ್ಸ್ that would perhaps best bring home to you its inner beauty. ಅಂದರೆ ನಾನು ಆಶ್ರಮದಲ್ಲಿ ಮಕ್ಕಳ ಜೊತೆ ಕಳೆದ ಒಂದು ದಿನವನ್ನ ವರ್ಣನೆ ಮಾಡಬೇಕು ಅಂದ್ರೆ ಅವಾಗ ಅದು ನಿಮಗೆ ಆ ಆಶ್ರಮದ ಸೌಂದರ್ಯವನ್ನ ನಿಮ್ಮ ಮನೆಗೇನೆ ತಗೊಂಡು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಮನಸ್ಸಿಗೆ ತಗೊಂಡು ಬರುತ್ತೆ. ಲಾಂಗ್ ಬಿಫೋರ್ ಸನ್ರೈಸ್, ಸೂರ್ಯೋದಯಕ್ಕಿಂತ ತುಂಬ ಮುಂಚೆ. ಲೈಕ್ ದಿ ಬರ್ಡ್ಸ್ ಇನ್ ಅವರ್ ಓನ್ ಅಮ್ಲೋಕಿ ಗ್ರೋವ್ಸ್, ಅವರ್ ಬಾಯ್ಸ್ ಆರ್ ಅವೇಕ್. ಸೂರ್ಯೋದಯದಕ್ಕಿಂತ ತುಂಬ ಮುಂಚೆನೆ ಮಕ್ಕಳು ಎದ್ದು ಬಿಟ್ಟಿರ್ತಾರೆ. ಗ್ರೋವ್ಸ್ ಅನ್ನೋ ಶಬ್ದದ ಅರ್ಥ ನೆನಪಿದೆಯಾ ನಿಮಗೆ? GROVES ಗ್ರೋವ್ಸ್ ಅಂದ್ರೆ ತೋಪು, ಮಾವಿನ ತೋಪು ಅಂತ ಹೇಳ್ತಾರಲ್ಲ ಅದು. ಗ್ರೋವ್ಸ್ ಅಂದ್ರೆ ತೋಪು. ಲಾಂಗ್ ಬಿಫೋರ್ ದಿ ಸನ್ರೈಸ್, ಲೈಕ್ ದಿ ಬರ್ಡ್ಸ್ ಇನ್ ಅವರ್ ಓನ್ ಅಮ್ಲೋಕಿ ಗ್ರೋವ್ಸ್, ಅವರ್ ಬಾಯ್ಸ್ ಆರ್ ಅವೇಕ್. ದಿ choristers are the first to rise. choristers ಅಂದ್ರೆ CHORISTER. chorister ಅಂದ್ರೆ ಮುಖಂಡ. ಅವರ ಒಂದು ಗುಂಪಿನ ಮುಖಂಡನೇ ಎಲ್ಲಕ್ಕಿಂತ ಮುಂಚೆ ಎದ್ದೇಳೋದು. chorister ಅಂದ್ರೆ ಮುಖಂಡ, ನಾಯಕ. ದಿ choristers ಆರ್ ದಿ ಫಸ್ಟ್ ಟು ರೈಸ್, ಎಲ್ಲಕ್ಕಿಂತ ಮುಂಚೆ ಅವರೇ ಹೇಳೋದು. ಆ್ಯಂಡ್ ದೇ ಗೋ ಅರೌಂಡ್ ದಿ ಆಶ್ರಮದ ಸುತ್ತ ಸುತ್ತಾರೆ. ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್, ಅವರ ಬೆಳಗಿನ ಮಂತ್ರಗಳನ್ನ ಓದ್ತಾ ಪಠಿಸ್ತವರು ಆಶ್ರಮದ ಸುತ್ತಲೂ ಸುತ್ತಾ ಇರ್ತಾರೆ. ಯಾಕೆ? ಬೇರೆ ಮಕ್ಕಳನ್ನೆಲ್ಲ ಬೆಳಗಿನ ಟೈಮ್ ಆಗಿದೆ ಎದ್ದೇಳಿ ಅಂತ ಹೇಳೋದಕ್ಕೆ. ಹಿಮ್ನ ಅಂದ್ರೆ ಶ್ಲೋಕ, ಸ್ತೋತ್ರ ಅಂತ ಅರ್ಥ. ಯು ಕ್ಯಾನ್ ಹಿಯರ್ ದಿ ವಾಯ್ಸಸ್ ಇನ್ ದಿ ಡಿಸ್ಟೆನ್ಸ್ ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. ನೀವು ದೂರದಿಂದ ಈ ಸದ್ದನ್ನ ಕೇಳಿಸ್ಕೋಬಹುದು. ಅಷ್ಟು ಜೋರಾಗಿ ಶ್ಲೋಕಗಳನ್ನ ಹೇಳ್ತಾ ಇರ್ತಾರೆ. ಆ ಸದ್ದು ಹತ್ರ ಹತ್ರ ಬರ್ತಾ ಇರುತ್ತೆ. ಆ್ಯಂಡ್ ದೆನ್ ದಿ ಸೌಂಡ್ ಡೈಸ್ ಅವೇ ಆಸ್ ದಿ choir passes on to another part of the ಆಶ್ರಮ. ಅವಾಗ ಈ ಮೇಳ, ಕ್ವೈರ್ ಅಂದ್ರೆ ಒಂದು ಮೇಳ.
ಕ್ವೈರ್. ನೀವು ನೋಡಿದ್ದೀರಾ ಎಲ್ಲಾದರೂ ಕ್ವೈರ್ನ? CHOIR, ಕ್ವೈರ್. ವಾದ್ಯ ಮೇಳ ಅಂತ ಹೇಳ್ತಾರೆ. ಡೊಳ್ಳುಗಳ ಮೇಳ ಇರುತ್ತೆ ಗೊತ್ತಾ ನಿಮಗೆ? ಆಮೇಲೆ ಮದುವೆಗಳಲ್ಲೆಲ್ಲ ಬ್ಯಾಂಡ್ ಬಾಜಾ ಇರುತ್ತೆ, ಅದನ್ನು ಕೂಡ ಒಂದು ವಾದ್ಯ ಮೇಳ ಅಂತ ಹೇಳ್ಬೋದು. ಅದನ್ನು ಬಿಟ್ಟರೆ ನೀವು ಯಕ್ಷಗಾನದಲ್ಲಿ ಒಂದು 5-6 ಜನ ಪೀಪಿ, ತಂಬೂರಿ ಮತ್ತು ಪಿಯಾನೋ, ಹಾರ್ಮೋನಿಯಂ, ತಬಲಗಳನ್ನು ಹಿಡ್ಕೊಂಡು ಈ ಎಲ್ಲ ಆ, ಉಪಕರಣಗಳನ್ನು ಉಪಯೋಗಿಸಿ ಸಂಗೀತವನ್ನು ಸೃಷ್ಟಿ ಮಾಡೋ ಒಂದು ಗುಂಪಿರುತ್ತೆ. ಅದಕ್ಕೆ ವಾದ್ಯ ಮೇಳ ಅಂತ ಹೇಳ್ತಾರೆ. ಈ ಮೇಳದ ಮುಖಂಡ ಕಾಯಿರಿಸ್ಟರ್. ಗೊತ್ತಾಯ್ತಾ? ಕಾಯಿರಿಸ್ಟರ್ ಅಂದರೆ ಮೇಳದ ಮುಖಂಡ, ಸಂಗೀತ ಮೇಳ, ವಾದ್ಯ ಮೇಳದ ಮುಖಂಡ. ಕಾಯಿರ್ ಅಂದರೆ ವಾದ್ಯ ಮೇಳ. Then the sound dies away as the choir passes on to another part of the ashrama. And then again it comes nearer and nearer. ಇವರು ಈ ಒಂದು ವಾದ್ಯ ಮೇಳ, ಬೆಳಗಿನ ವಾದ್ಯ ಮೇಳ ಆಶ್ರಮದಲ್ಲಿ ಸುತ್ತಾಡ್ತಾ ಇರ್ತಾರೆ. ಅದಕ್ಕೆ ಇಲ್ಲಿ ಆಂಟ್ರೀಸ್ ಅವರು ಹೇಳ್ತಾ ಇರೋದೇನೆಂದ್ರೆ, ಒಂದು ಸರ್ತಿ ಈ ವಾದ್ಯದ ಸದ್ದುಗಳೆಲ್ಲ, ಶಬ್ದಗಳೆಲ್ಲ ನಿಮಗೆ ಹತ್ರ 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 ಬರ್ತಾ ಇದೆ ಅನ್ಸುತ್ತೆ. ಅದಾದ್ಮೇಲೆ ಮತ್ತೆ ದೂರ ದೂರ ಹೋಗಿ ಮಾಯ ಆಗತ್ತೆ, ಮತ್ತೆ ಹತ್ರ 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 ಬರುತ್ತೆ. ಅಂದ್ರೆ ಈ ಮಕ್ಕಳು, ಈ ಮಕ್ಕಳ ವಾದ್ಯದ ಮೇಳ ಆಶ್ರಮದ ಸುತ್ತ ಸುತ್ತಾಡ್ತಾ ಇರ್ತಾರೆ, ಎಲ್ರನ್ನ ಎಬ್ಬಿಸ್ಬೇಕಂತ. ದಿ ಬ್ಯೂಟಿ ಆಫ್ ದಿ ಸೌಂಡ್ ಇನ್ ದಿ ಸೈಲೆಂಟ್ ಮಾರ್ನಿಂಗ್ ಏರ್ and the sense of joy and reverence which it brings give peace to the soul. The beauty of the sound in the silent morning ಅಂದ್ರೆ ಬೆಳಗಿನ ಜಾವದ ಒಂದು ಶಾಂತತೆ, ಶಾಂತಿ, and the sense of joy and reverence. REVERENCE, reverence ಅಂದ್ರೆ ಪೂಜ್ಯತೆ ಭಾವ, ಪೂಜ್ಯ, which it brings peace to the soul. ಪೂಜ್ಯತೆಯ ಭಾವ. ದಿ ಬ್ಯೂಟಿ, ಸೌಂದರ್ಯ ಯಾವುದರದು? ಸೌಂಡ್ ಇನ್ ದಿ ಸೈಲೆಂಟ್ ಮಾರ್ನಿಂಗ್ ಏರ್ ಅಂದರೆ ಬೆಳಗಿನ ಶಾಂತವಾದ ಗಾಳಿಯ ಸದ್ದು ಮತ್ತು ಅದರ ಸೌಂದರ್ಯ, ಮತ್ತು ಸೆನ್ಸ್ ಆಫ್ ಜಾಯ್ ಅಂದರೆ ಸಂತೋಷದ ಒಂದು ಭಾವ. ಆಮೇಲೆ ಪೂಜ್ಯತೆಯ ಭಾವ, ವಿಚ್ ಇಟ್ ಬ್ರಿಂಗ್ಸ್, ಯಾವುದು ಇಟ್ ಅಂದರೆ ಇಲ್ಲಿ ಈ ಒಂದು ಆಶ್ರಮ. ಗಿವ್ ಪೀಸ್ ಟು ದಿ ಸೋಲ್, ನಮ್ಮ ಮನಸ್ಸಿಗೆ, ಆತ್ಮಕ್ಕೆ ಒಂದು ಶಾಂತಿಯನ್ನ ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಫ್ಟರ್ ಆನ್ ಇಂಟರ್ವಲ್ ಈಚ್ ಬಾಯ್ ಟೇಕ್ಸ್ ಹಿಸ್ ಆಸನ್, his square of carpet, into the fields and sits down on it to meditate in his own place alone. Later on, before the schoolwork begins, the boys all stand together in the shade of the trees and sing their hymn. ಆಫ್ಟರ್ ದಿ ಇಂಟರ್ವಲ್ ಅಂದರೆ ಬ್ರೇಕ್ನ ನಂತರ. ಇಂಟರ್ವಲ್ ಅಂದರೆ ಒಂದು ಪುಟ್ಟ ವಿರಾಮ, ವಿರಾಮದ ನಂತರ, ಮಧ್ಯಂತರ, ವಿರಾಮ ಅಂತ ಹೇಳ್ಬೋದು. ಆಫ್ಟರ್ ಆ್ಯನ್ ಇಂಟರ್ವಲ್ ಅಂದರೆ ಮಧ್ಯಂತರ. ಈಚ್ ಬಾಯ್ ಟೇಕ್ಸ್ ಇಸ್ ಆಸನ್. ಆಸನ್ ಅಂದರೆ ಅವರು ಕುಳಿತುಕೊಳ್ಳುವ ಜಾಗ. ಅ ಸ್ಕ್ವೇರ್ ಕಾರ್ಪೆಟ್, ಕಾರ್ಪೆಟ್ ಅಂದರೆ ಚಾಪೆ. ಚಾಪೆ, ಹಾಸಿಗೆ. ಇಂಟು ದಿ ಫೀಲ್ಡ್ಸ್, ಫೀಲ್ಡ್ಸ್ ಅಂದರೆ ಇರುವ ಗ್ರೌಂಡ್ಗಳಲ್ಲಿ, ಬಯಲುಗಳಲ್ಲಿ. ಆ್ಯಂಡ್ ಸಿಟ್ಸ್ ಡೌನ್ ಆನ್ ಇಟ್ ಆ್ಯಂಡ್ ಮೆಡಿಟೇಟ್. ಮೆಡಿಟೇಟ್ ಅಂದರೆ ಒಂದು ಉಸಿರಾಟದ ವ್ಯಾಯಾಮ, ಮನಸ್ಸಿನ ವ್ಯಾಯಾಮ. ಮೆಡಿಟೇಟ್
ಇದಕ್ಕೆ ಕನ್ನಡದಲ್ಲಿ ಏನಂತಾರೆ ಧ್ಯಾನ ಮಾಡು ಅಂತ ಹೇಳ್ತಾರೆ. ಕುಂತ್ಕೊಂಡು ಧ್ಯಾನ ಮಾಡ್ತಾರೆ ಎಲ್ಲ ಮಕ್ಕಳು. ಇನ್ ಹೀಸ್ ಓನ್ ಪ್ಲೇಸ್ ಅಲೋನ್ ಒಬ್ಬರೇ ಕುಂತ್ಕೊಂಡು ಅವ್ರಿಗೆ ಇಷ್ಟ ಆದ ಜಾಗದಲ್ಲಿ ಕುಂತ್ಕೊಂಡು ಧ್ಯಾನ ಮಾಡ್ತಾರೆ. ಲೇಟರ್ ಆನ್ ಬಿಫೋರ್ ದಿ ಸ್ಕೂಲ್ ವರ್ಕ್ ಬಿಗಿನ್ಸ್ ಶಾಲೆ ಶುರುವಾಗೋಕ್ಕಿಂತ ಮುಂಚೆ ದಿ ಬಾಯ್ಸ್ ಆಲ್ ಸ್ಟ್ಯಾಂಡ್ ಟುಗೆದರ್ ಇನ್ ದಿ ಶೇಡ್ ಆಫ್ ಟ್ರೀಸ್ ಮರದ ನೆರಳಿನಲ್ಲಿ ಎಲ್ಲ ಮಕ್ಕಳು ಒಟ್ಟಿಗೆ ನಿಂತ್ಕೊಂಡು ಸಿಂಗ್ ದೇರ್ ಹಿಮ್ ಅಂದರೆ ಅವರ ಶ್ಲೋಕಗಳನ್ನು ಹೇಳ್ತಾರೆ. ಟಿಲ್ ಅಬೌಟ್ ಹಾಫ್ ಪಾಸ್ಟ್ 10 ಅಂದರೆ 10:30ವರೆಗೂ ದಿ ವರ್ಕ್ ಆಫ್ ದಿ ಸ್ಕೂಲ್ ಗೋಸ್ ಆನ್ ಅಭ್ಯಾಸಗಳು ನಡೀತಾ ಇರ್ತವೆ. ವಿ ಹ್ಯಾವ್ ನೋ ಕ್ಲಾಸ್ ರೂಮ್ಸ್ ನಮ್ಮ ಆಶ್ರಮದಲ್ಲಿ ಕ್ಲಾಸ್ ರೂಮ್ಗಳಿಲ್ಲ. ದಿ ಬಾಯ್ಸ್ ಸಿಟ್ ವಿತ್ ದೇರ್ ಟೀಚರ್ಸ್ ಎಲ್ಲ ಮಕ್ಕಳು ಅವರ ಶಿಕ್ಷಕರ ಜೊತೆ ಕುಳಿತುಕೋತಾರೆ. ಎಲ್ಲಿ? ಇನ್ ದಿ ಓಪನ್ ಏರ್ ಕ್ಲಾಸ್ ರೂಮ್ ಇಲ್ದೇನೆ ಹಂಗೆ ಹೊರಗಡೆನೆ ಬಯಲಿನಲ್ಲಿ ಅಂಡರ್ ದಿ ಟ್ರೀಸ್ ಮರದ ಕೆಳಗಡೆ ಕುಂತ್ಕೊಂತಾರೆ. ದೇರ್ ಆರ್ ನೋ ಲಾರ್ಜರ್ ಕ್ಲಾಸಸ್ ಯಾವುದೇ ದೊಡ್ಡ ಕ್ಲಾಸ್ಗಳು ಇಲ್ಲ. ಅ ಗ್ರೂಪ್ ಆಫ್ 8 or 10 ಬಾಯ್ಸ್ ಆರ್ ಸೀಟೆಡ್ ರೌಂಡ್ ದ ಟೀಚರ್ ಆಸ್ಕಿಂಗ್ ಹಿಮ್ ಕ್ವಶನ್ಸ್. ದೊಡ್ಡ 60-70 ಜನ ಇರೋ ಕ್ಲಾಸ್ ರೂಮ್ಗಳೆಲ್ಲ ಇರಲ್ಲ. ಇಲ್ಲಿ 8-10 ಮಕ್ಕಳಿಗೆ ಒಬ್ಬ ಶಿಕ್ಷಕರು ಇರ್ತಾರೆ. ಅವರು ಎಲ್ಲ ಮಕ್ಕಳು 8-10 ಮಕ್ಕಳು ಆ ಶಿಕ್ಷಕರ ಸುತ್ತಲ ಕುಂತ್ಕೊಂಡು ಶಿಕ್ಷಕರಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್ ಇಲ್ಲಿ ಪುಸ್ತಕಗಳ ಉಪಯೋಗ ಅತಿ ಕಡಿಮೆ. ಅ ಗ್ರೇಟರ್ ಪಾರ್ಟ್ ಈಸ್ ಕ್ಯಾರಿಡ್ ಆನ್ ಥ್ರೂ ಕಾನ್ವರ್ಸೇಷನ್. ಕಾನ್ವರ್ಸೇಷನ್ ಅಂದರೆ ಮಾತುಕತೆ. ಇಲ್ಲಿ ಗ್ರೇಟರ್ ಪಾರ್ಟ್ ಅಂದರೆ ಒಂದು ದೊಡ್ಡ ಭಾಗ. ಗ್ರೇಟರ್ ಪಾರ್ಟ್ ಅಂದರೆ ದೊಡ್ಡ ಭಾಗ. ಅಭ್ಯಾಸದ ಒಂದು ದೊಡ್ಡ ಭಾಗ ಎಲ್ಲಿಂದ ಬರುತ್ತೆ? ಮಾತುಕತೆಗಳಿಂದ ಬರುತ್ತೆ. ದಿ ಬಾಯ್ಸ್ ಸೂನ್ ಲರ್ನ್ ಟು ಓಪನ್ ಔಟ್ ಆಲ್ ದೇರ್ ಡಿಫಿಕಲ್ಟೀಸ್ ಟು ದೇರ್ ಟೀಚರ್ಸ್. ಎಲ್ಲ ಮಕ್ಕಳು ಅವರ ಕಷ್ಟಗಳನ್ನು ಅವರ ಶಿಕ್ಷಕರಲ್ಲಿ ಹೇಳ್ಕೊಳ್ಳೋದನ್ನು ರೂಢಿ ಮಾಡ್ಕೊತಾರೆ ಬೇಗನೆ. ಆ್ಯಂಡ್ ದಿ ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್ ಇನ್ ದಿ ಬಾಯ್ಸ್ ಕ್ವಶನ್ಸ್. ಕೀನ್ ಅಂದರೆ ಉತ್ಸಾಹ, ಈಗರ್ ಅಂತಲೂ ಹೇಳ್ತಾರೆ. ಟೀಚರ್ಸ್ ಗೆಟ್ ಕೀನ್ಲಿ ಇಂಟ್ರೆಸ್ಟೆಡ್. ಕೀನ್ಲಿ ಅಂದರೆ ಉತ್ಸಾಹದಿಂದ, ತೀಕ್ಷ್ಣವಾಗಿ. ಇಂಟ್ರೆಸ್ಟೆಡ್ ಇನ್ ದಿ ಬಾಯ್ಸ್ ಕ್ವಶನ್ಸ್ ಹುಡುಗರು ಕೇಳೋ ಪ್ರಶ್ನೆಗಳಲ್ಲಿ ಇವರಿಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಅತಿಯಾದ ತೀಕ್ಷ್ಣವಾದ ಇಂಟ್ರೆಸ್ಟ್ ಇರುತ್ತೆ. ಆ್ಯಂಡ್ ಆನ್ಸರ್ಸ್ ಸಚ್ ಲಿವಿಂಗ್ ಎಜುಕೇಷನ್ ಕ್ಯಾನ್ ನೆವರ್ ಬಿ ಡಲ್. ಈ ಥರದ ಒಂದು ಶಿಕ್ಷಣ ಯಾವಾಗಲೂ ಮಂದವಾಗಿರಲು ಸಾಧ್ಯನೇ ಇಲ್ಲ ಅಂತ ಇಲ್ಲಿ ಆಂಡ್ರ್ಯೂಸ್ ಅವರು ಹೇಳ್ತಾ ಇದ್ದಾರೆ. ಮುಂದೆ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ಅಂತ ಇದೆ. ಹೂ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ? ಶಾಂತಿನಿಕೇತನ ಅಂತ ಹೆಸರಿಟ್ಟವರು ಯಾರು? ಮಹರ್ಷಿ ರವೀಂದ್ರನಾಥ್ ಟ್ಯಾಗೋರ್ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ. Or the school Shantiniketana was named by ರವೀಂದ್ರನಾಥ್ ಟ್ಯಾಗೋರ್ ಅಂತ ಉತ್ತರ ಬರೀತೀರಾ 1ನೇ ಪ್ರಶ್ನೆಗೆ. ರವೀಂದ್ರನಾಥ್ ಟ್ಯಾಗೋರ್ ನೇಮ್ಡ್ ದಿ ಸ್ಕೂಲ್ ಶಾಂತಿನಿಕೇತನ. 2ನೇ ಪ್ರಶ್ನೆ ವೆನ್ ಡಸ್ ದ ಡೇ ಇನ್ ಶಾಂತಿನಿಕೇತನ ಬಿಗಿನ್? ದಿ ಡೇ ಇನ್ ದಿ ಶಾಂತಿನಿಕೇತನ ಬಿಗಿನ್ ಮಚ್ earlier or much before the sunrise. 3ನೇ ಪ್ರಶ್ನೆ ವಾಟ್ ಈಸ್ ಟರ್ಮ್ಡ್ ಬೈ ಗುರುದೇವ ಆಸ್ ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್? ಶಾಂತಿನಿಕೇತನ ಈಸ್ ಟರ್ಮ್ಡ್ ಬೈ ಗುರುದೇವ ಆಸ್ ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಅಂತ ಉತ್ತರ ಬರೀತೀರಾ. ಶಾಂತಿನಿಕೇತನ ಈಸ್ ಟರ್ಮ್ಡ್ ಆಸ್ ದಿ ಡಾರ್ಲಿಂಗ್ ಆಫ್ ಅವರ್ ಹಾರ್ಟ್ಸ್ ಬೈ ಗುರುದೇವ. 4ನೇ ಪ್ರಶ್ನೆ ವಿಚ್ ಫ್ರೇಸ್ ಯೂಸ್ಡ್ ಇನ್ ಪ್ಯಾರಾಗ್ರಾಫ್ 1 ಮೀನ್ಸ್
both the old and young people. The phrase old and young alike ಅಂತ ಇದೆ ಒಂದು. The old and young alike means both the old and the young people in paragraph 1. ಏನಂತ ಇದೆ? Both the old and young alike ಅನ್ನೋ ಫ್ರೇಸ್ ಬೋತ್ ದಿ ಓಲ್ಡ್ ಆ್ಯಂಡ್ ಯಂಗ್ ಪೀಪಲ್ ಅಂತ ಅರ್ಥ ಕೊಡುತ್ತೆ. ಮುಂದಿನ ಪ್ರಶ್ನೆ, ದಿ ಬಾಯ್ಸ್ ಇನ್ ಶಾಂತಿನಿಕೇತನ ಗೆಟ್ ಅಪ್ ಅರ್ಲಿ ಇನ್ ದ ಮಾರ್ನಿಂಗ್, ಹೂ ಎಲ್ಸ್ ಆರ್ ದಿ ಅರ್ಲಿ ರೈಸರ್ಸ್ ಅಂತ ಇದೆ. ದಿ ಬಾಯ್ಸ್ ಇನ್ ಶಾಂತಿನಿಕೇತನ ಗೆಟ್ ಅಪ್ ಅರ್ಲಿ ಇನ್ ದಿ ಮಾರ್ನಿಂಗ್, ಹೂ ಎಲ್ಸ್ ಆರ್ ದಿ ಅರ್ಲಿ ರೈಸರ್ಸ್. The birds in Amloki groves are the early risers, along with the boys of the Shantiniketana ಅಂತ ಉತ್ತರ ಬರೀತೀರಾ. Now read on. 5ನೇ ಪ್ಯಾರಾಗ್ರಾಫ್ನಲ್ಲಿ, when the morning work is over, the boys bathe. Bathe ಅಂದರೆ ಸ್ನಾನ ಮಾಡುವಂತ ಅರ್ಥ. bathe ಅಂದರೆ ಸ್ನಾನ ಮಾಡು and go to their meal. About 2 o'clock in the afternoon, the classes begin again. ಮತ್ತೆ ಮಧ್ಯಾಹ್ನ 2 ಗಂಟೆಗೆ ಕ್ಲಾಸ್ಗಳು ಶುರು ಆಗ್ತವೆ. But at this time, the work is chiefly with the hands as well as with the mind. ಬಟ್ ಇವಾಗ ಶುರುವಾಗೋ ಕ್ಲಾಸ್ನಲ್ಲಿ ಇರೋ ಅಭ್ಯಾಸಗಳು ಚೀಫ್ಲಿ ಅಂದರೆ ಮುಖ್ಯವಾಗಿ ಕೈಗಳಿಗೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹ್ಯಾಂಡಿ ವರ್ಕ್ ಅಂದರೆ ಕೈಯಿಂದ ಮಾಡೋ ಕೆಲಸಗಳು, ಆಕೃತಿಗಳನ್ನು ತಯಾರು ಮಾಡೋದು. ಈಸ್ ಪ್ರಾಕ್ಟಿಸ್ಡ್ ಆ್ಯಂಡ್ ದಿ ಬಾಯ್ಸ್ ಓನ್ ನ್ಯಾಚುರಲ್ ಟೇಸ್ಟ್ಸ್ ಆರ್ ವೆರಿ ಸೂನ್ ಡಿಸ್ಕವರ್ಡ್. ಇಲ್ಲಿ ಎಲ್ಲ ಕೈಗಳಿಂದ ಕೆಲಸ ಮಾಡೋ, ಮನಸ್ಸುಗಳಿಂದ ಕೆಲಸ ಮಾಡೋ ಹ್ಯಾಂಡಿಕ್ರಾಫ್ಟ್ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಯಾವಾಗಿಂದ? ಮಧ್ಯಾಹ್ನ 2 ಗಂಟೆಯಿಂದ. ಸಮ್ ಪ್ರೆಫರ್ ಕಾರ್ಪೆಂಟ್ರಿ, ಕೆಲವೊಬ್ಬರಿಗೆ ಕಟ್ಟಿಗೆ ಜೊತೆ ಬಡಿಗೆತನ ಮಾಡೋದು ಇಷ್ಟ. ಆ್ಯಂಡ್ ಅದರ್ ಪ್ರೆಫರ್ ಮೆಕ್ಯಾನಿಕಲ್ ವರ್ಕ್, ಇನ್ನು ಕೆಲವರಿಗೆ ಮೆಕ್ಯಾನಿಕಲ್ ಕೆಲಸಗಳು, ಯಾಂತ್ರಿಕ ಅಂದರೆ ಯಂತ್ರದ ಜೊತೆ ಮಾಡೋ ಕೆಲಸಗಳು ಇಷ್ಟ ಆಗುತ್ತೆ. ಅದರ್ಸ್ ಎಂಜಾಯ್ ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್. ಸ್ಪಿನ್ನಿಂಗ್ ಅಂದರೂ ಕೂಡ ಒಂದು ಹತ್ತಿಯನ್ನು ಸ್ವಚ್ಛ ಮಾಡೋ ಒಂದು ಕೆಲಸ. ಸ್ಪಿನ್ನಿಂಗ್ ಆ್ಯಂಡ್ ವೀವಿಂಗ್ ಈ ಎರಡರಲ್ಲೂ ನೂಲನ್ನು ತಯಾರು ಮಾಡ್ತಾರೆ, ಸ್ಪಿನ್ನಿಂಗ್ ಮತ್ತು ವೀವಿಂಗ್ನಲ್ಲಿ. ನಾವು ಚಿಕ್ಕವರಿದ್ದಾಗ ಸ್ಕೂಲಿಂದ ಟೂರ್ಗೆ ಹೋದಾಗ ದಾರಿಯಲ್ಲಿ ಎಲ್ಲಾದರೂ ಸ್ಪಿನ್ನಿಂಗ್ ಮಿಲ್ ಸಿಕ್ಕರೆ ವಿಸಿಟ್ ಮಾಡ್ತಾ ಇದ್ವಿ. ಸ್ಪಿನ್ನಿಂಗ್ ಮಿಲ್ ಅಂದರೆ ಅಲ್ಲಿ ನೂಲನ್ನು ತಯಾರು ಮಾಡಲಾಗುತ್ತೆ. ಅದರ್ಸ್ ಬಿಕಮ್ ಸ್ಕಿಲ್ಡ್ ಡ್ರಾಫ್ಟ್ಸ್ಮೆನ್ ಆ್ಯಂಡ್ ಪೇಂಟರ್ಸ್ ಆ್ಯಂಡ್ ಅದರ್ಸ್ ಆರ್ ಮ್ಯೂಸಿಷಿಯನ್ಸ್. ಹೀಗೆ ಬೇರೆ ಬೇರೆ ಆ್ಯಕ್ಟಿವಿಟಿಗಳಲ್ಲಿ ಹುಡುಗರು ಅವರವರಿಗೆ ಬೇಕಾದ ಒಂದಿಷ್ಟು ಚಟುವಟಿಕೆಗಳನ್ನು ಮಾಡೋಕ್ಕೆ ಶುರು ಮಾಡ್ಕೊತಾರೆ. ದೇರ್ ಇಸ್ ಅ ವೆರಿ ಲಿಟಲ್ ಬುಕ್ ವರ್ಕ್ ಇನ್ ದಿ ಆಫ್ಟರ್ನೂನ್. ಮಧ್ಯಾಹ್ನ ಪುಸ್ತಕದ ಕೆಲಸ ಅಷ್ಟೊಂದು ಜಾಸ್ತಿ ಏನಿರಲ್ಲ, ಒಂದು ಚೂರು ಅಷ್ಟೇ ಇರುತ್ತೆ. ಸ್ಕೂಲ್ ಈಸ್ ಓವರ್ ಅಟ್ ಅಬೌಟ್ 4 o'clock. 4 ಗಂಟೆಗೆ ಶಾಲೆ ಮುಗಿಯುತ್ತೆ. ಆ್ಯಂಡ್ ದೆನ್ ದೇರ್ ಇಸ್ ಅ ರಸ್ಟ್ ಟು ಗೆಟ್ ಫಸ್ಟ್ ಇನ್ ಟು ದಿ ಗ್ರೇಟ್ ಓಪನ್ ಫೀಲ್ಡ್ಸ್ ಆಫ್ ಫುಟ್ಬಾಲ್. ಆಮೇಲೆ ಎಲ್ಲ ಮಕ್ಕಳು ಫುಟ್ಬಾಲ್ ಆಟ ಆಡೋದಕ್ಕೆ ಫೀಲ್ಡ್ಗೆ ಹೋಗ್ತಾರೆ, ಗ್ರೌಂಡ್ಗೆ ಹೋಗ್ತಾರೆ. ಅವರ್ ಶಾಂತಿನಿಕೇತನ ಬಾಯ್ಸ್ ಆರ್ ಫೇಮಸ್ ಎವ್ರಿವೇರ್ ಫಾರ್ ದೇರ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಶಾಂತಿನಿಕೇತನದ ಮಕ್ಕಳು ಎಲ್ಲ ಕಡೆ ಅವರ ಆಟಗಳಿಗೆ ಪ್ರಸಿದ್ಧರಾಗಿದ್ದಾರೆ. ಇನ್ ದಿ ಈವ್ನಿಂಗ್ ಆಟ್ ಸನ್ಸೆಟ್ ದೇ ರಿಟರ್ನ್ ಫ್ರಮ್ ದಿ ಫೀಲ್ಡ್ಸ್ ಆ್ಯಂಡ್ ಸಿಟ್ ಡೌನ್ ಒನ್ಸ್ ಮೋರ್ ಫಾರ್ ಅ ಶಾರ್ಟ್ ಟೈಮ್ ಟು ಮೆಡಿಟೇಟ್ ಇನ್ ಸೈಲೆನ್ಸ್. ಆಟ ಆಡಿ ಬಂದಮೇಲೆ ಮತ್ತೆ ಇನ್ನೊಂದು ಸರ್ತಿ ಅವರು ಧ್ಯಾನ ಮಾಡ್ತಾರೆ. ಆಸ್ ದಿ ನೈಟ್ ಕಮ್ಸ್
ರಾತ್ರಿ ಆದಂಗೆ ಫೇರಿ ಟೇಲ್ಸ್ ಆರ್ ಟೋಲ್ಡ್. ಇವರಿಗೆಲ್ಲ ಒಂದಿಷ್ಟು ಕಥೆಗಳನ್ನು ಹೇಳಲಾಗುತ್ತೆ. ಫೇರಿ ಟೇಲ್, ಟೇಲ್ ಅಂದರೆ ಕತೆ, ಫೇರಿ ಅಂದರೆ FAIRY, ಫೇರಿ ಅಂದರೆ ಕಾಲ್ಪನಿಕ, ಟೇಲ್ ಅಂದರೆ ಕತೆ, ಫೇರಿ ಟೇಲ್ ಅಂದರೆ ಕಾಲ್ಪನಿಕ ಕತೆ. ಮಕ್ಕಳಿಗೆ ಒಂದಿಷ್ಟು ಕಥೆಗಳನ್ನು ಹೇಳಲಾಗುತ್ತೆ. ಶಾರ್ಟ್ ಡ್ರಾಮಾಸ್ ಆರ್ ರಿಸೈಟೆಡ್, ಅಂದರೆ ಒಂದಿಷ್ಟು ನಾಟಕಗಳನ್ನು ರಿಸೈಟ್ ಅಂದರೆ ಹೇಳು, ರಿಸೈಟ್ ಮಂತ್ರಗಳನ್ನು ಹೇಳೋದನ್ನು ಎಸ್ಪೆಷಲಿ ರಿಸೈಟ್ ಅಂತ ಹೇಳ್ತಾರೆ. RECITE, ರಿಸೈಟ್ ಅಂದರೆ ಪಠಿಸು. ರಿಸೈಟ್ ಅಂದರೆ ಪಠಿಸು. ಅವರ್ ಗುರುದೇವ ಸಾಂಗ್ಸ್ ಆರ್ ಸಂಗ್, ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದ ಹಾಡುಗಳನ್ನು ಹಾಡಲಾಗತ್ತೆ. ಆ್ಯಂಡ್ ಡಿಫ್ರೆಂಟ್ ಸ್ಕೂಲ್ ಗ್ಯಾದರಿಂಗ್ಸ್ ಆರ್ ಹೆಲ್ಡ್, ಅಲ್ಲಿ ಕೂಟಗಳನ್ನು ಅರೇಂಜ್ ಮಾಡಲಾಗುತ್ತೆ. ಬೈ 9 o'clock ಆಲ್ ಆರ್ ಗ್ಲ್ಯಾಡ್ ಟು ರಿಟೈರ್ ಟು ರೆಸ್ಟ್, ಎಲ್ಲರೂ 9 ಗಂಟೆಗೆ ಸಂತೋಷವಾಗಿ ವಿಶ್ರಾಂತಿಗೆ ಹೋಗ್ತಾರೆ. ಆ್ಯಂಡ್ ಅಗೇನ್ ದಿ choiristers ಗೋ ಅರೌಂಡ್ ದಿ ಆಶ್ರಮ್ ಸಿಂಗಿಂಗ್ ದೇರ್ ಲಾಸ್ಟ್ ಈವ್ನಿಂಗ್ ಹಿಮ್, ಆಮೇಲೆ ವಾದ್ಯ ಮೇಳದ ಮುಖಂಡರು ಆಶ್ರಮದ ಸುತ್ತ ಅವರ ಸಾಯಂಕಾಲದ ಶ್ಲೋಕವನ್ನು ಹೇಳ್ತಾ ಸುತ್ತಾಡ್ತಾರೆ. There can be no question as to the happiness of life of our boys. ಇಲ್ಲಿರೋ ಮಕ್ಕಳ ಖುಷಿಯ ಬಗ್ಗೆ ಯಾವುದೇ ಪ್ರಶ್ನೆನೇ ಇಲ್ಲ. Their faces tell the story of their joy and their freedom. ಅವರ ಮುಖಗಳೇ ಅವರ ಸಂತೋಷ ಮತ್ತು ಸ್ವತಂತ್ರದ ಒಂದು ಕನ್ನಡಿಯಾಗಿದ್ದಾವೆ. There is no freer life ಇನ್ ಇಂಡಿಯಾ ದ್ಯಾನ್ ದಿ ಲೈಫ್ ಇನ್ ಅವರ್ ಚಿಲ್ಡ್ರನ್ ಆಟ್ ಶಾಂತಿನಿಕೇತನ ಅಂತ ಹೇಳ್ತಾರೆ. ಈ ಪುಸ್ತಕವನ್ನು ಬರಿಬೇಕಾದ್ರೆ ಮೋಸ್ಟ್ಲಿ ಇನ್ನು ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಭಾರತದಲ್ಲಿ ಶಾಂತಿನಿಕೇತನದಲ್ಲಿದ್ದ ಮಕ್ಕಳಿಗೆ ಇರುವಷ್ಟು ಸ್ವಾತಂತ್ರ್ಯ ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ವರ್ಕ್ ಇನ್ ಪೇರ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ಸ್. ಜೋಡಿಯಾಗಿ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಮೊದಲನೇ ಪ್ರಶ್ನೆ, ವಾಟ್ ಕೈಂಡ್ ಆಫ್ ವರ್ಕ್ ಡು ದಿ ಬಾಯ್ಸ್ ಪ್ರಾಕ್ಟೀಸ್ ಇನ್ ದಿ ಆಫ್ಟರ್ನೂನ್? ಹುಡುಗರು ಮಧ್ಯಾಹ್ನದಲ್ಲಿ ಯಾವ್ಯಾವ ಕೆಲಸಗಳನ್ನು ಪ್ರಾಕ್ಟೀಸ್ ಮಾಡ್ತಾರೆ? ದಿ ಬಾಯ್ಸ್ ಇನ್ ದಿ ಶಾಂತಿನಿಕೇತನ್ ಪ್ರಾಕ್ಟೀಸ್ ಕಾರ್ಪೆಂಟರಿ, ಸ್ಪಿನ್ನಿಂಗ್, ವೀವಿಂಗ್, ಡ್ರಾಫ್ಟಿಂಗ್, ಪೇಂಟಿಂಗ್, music, and many more in the afternoon. The use of the books are very little. They learn these types of handworks in the afternoon. ಎರಡನೇ ಪ್ರಶ್ನೆ, what are the Shantiniketana boys are famous for? Shantiniketana boys are famous for sports and games everywhere. ಮೂರನೇ ಪ್ರಶ್ನೆ, how do the boys spend their evenings before they go to bed? After playing in the field, when they come back to the ashram, they sit for a short meditation, and then they were told a few fairy tales, recitation of short dramas, and they also sing Gurudeva's songs, and the school gatherings are held in the evening. After that, the students of Shantiniketana go to bed. ನಾಲ್ಕನೇ ಪ್ರಶ್ನೆ, read the second paragraph carefully. What it describes is, ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಏನು ಡಿಸ್ಕ್ರೈಬ್ ಮಾಡಲಾಗಿದೆ? ಸೆಕೆಂಡ್ ಪ್ಯಾರಾಗ್ರಾಫ್ನಲ್ಲಿ ಕೊಯರಿಸ್ಟರ್ಸ್ ಅಂದರೆ ವಾದ್ಯಮೇಳದ ಮುಖಂಡರ ಬಗ್ಗೆ ಡಿಸ್ಕ್ರೈಬ್ ಮಾಡಲಾಗಿದೆ. ಅಂದರೆ ದಿ ಸಾಂಗ್ ಆಫ್ ದಿ ಕೊಯರಿಸ್ಟರ್ಸ್ ಅನ್ನೋದು ನಿಮ್ಮ ಉತ್ತರ. ಮುಂದೆ ಗ್ಲೋಸರಿ ಆ್ಯಂಡ್ ನೋಟ್ಸ್ ಅಂತಿದೆ. ಗುರುದೇವ ಅಂದರೆ ರವೀಂದ್ರನಾಥ್ ಟ್ಯಾಗೋರ್,
ಕಾಯಿರಿಸ್ಟರ್ ಅಂದರೆ ಮೆಂಬರ್ಸ್ ಹೂ ಸಿಂಗ್ ಇನ್ ದಿ ಕಾಯರ್ ಆಫ್ ಚರ್ಚ್. ಅಂದರೆ ಇಲ್ಲಿ ಚರ್ಚ್ ಅಲ್ಲ, ಇಲ್ಲಿ ವಾದ್ಯ ಮೇಳದ ಮುಖಂಡರು ಅಂತ ಅರ್ಥ ಬರುತ್ತೆ. ಕಾಯರ್ ಅಂದರೆ ವಾದ್ಯ ಮೇಳ. ಹೆಮ್ ಅಂದರೆ ಶ್ಲೋಕ. ಅಮ್ಲೋಕಿ ಅಂದರೆ ಒಂದು ಮ್ಯಾಂಗೋ ಟ್ರೀ ಥರ ಇರುವ ಒಂದು ಮಾವಿನ ಹಣ್ಣಿನ ಒಂದು ಬೇರೆ ಥರದ, ನೀವು ಅದನ್ನ ಬೇರೆ ಜಾತಿಯ ಮಾವಿನ ಹಣ್ಣು ಅಂತ ಹೇಳ್ಬೋದು. ಮಾವಿನ ಹಣ್ಣಿನ ಒಂದು ಸಹೋದರ ಅಂತಾನೂ ಹೇಳ್ಬೋದು. ಅಂದ್ರೆ ಅಮ್ ಅಂದ್ರೆ ಒಂದು ಮಾವು. ಆಮ್ ಅಂದ್ರೆ ಮಾವಿನ ಹಣ್ಣು. ಅಮ್ಲೋಕಿ ಅಂದ್ರೆ ಮಾವಿನ ಹಣ್ಣಿನ ತರದ ಒಂದು ಹಣ್ಣು. ರಿವೆರೆನ್ಸ್ ಅಂದ್ರೆ ರೆಸ್ಪೆಕ್ಟ್. ಮೆಡಿಟೇಟ್ ಅಂದ್ರೆ ಧ್ಯಾನ. ಡ್ರಾಫ್ಟ್ಸ್ಮನ್ ಅಂದ್ರೆ ಡಿಸೈನರ್. ರಿಸೈಟ್ ಅಂದ್ರೆ ಪಠಿಸು. ರೀಡ್ ಆ್ಯಂಡ್ ರೈಟ್ ಸೆಕ್ಷನ್ನಲ್ಲಿ read and discuss your responses with your partner. Then write. ಕೆಳಗಿನ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಎಫೆಕ್ಟ್ ಆಫ್ ದಿ ಸಾಂಗ್ ಆಫ್ ದಿ ಕ್ವಾಯ್ರಿಸ್ಟರ್ ಆನ್ ದಿ ಲಿಸ್ನರ್ಸ್ ಅಂತ ಇದೆ. ವೆನ್ ಉತ್ತರ ಹೇಳ್ತಾ ಇದ್ದೀನಿ, ಗಮನ ಕೊಟ್ಟು ಕೇಳಿ. ವೆನ್ ದಿ ಕ್ವಾಯ್ರಿಸ್ಟರ್ಸ್ ಆರ್ ಸಿಂಗಿಂಗ್ ದೇರ್ ಮಾರ್ನಿಂಗ್ ಹಿಮ್ಸ್ ಆ್ಯಂಡ್ ದೇ ಗೋ ಅರೌಂಡ್ ದಿ ಆಶ್ರಮ, one can hear the voices, the beauty of the sound in the silent morning air, and the sense of joy and reverence brings great peace to the soul, along with the the hymns being recited by the choir. ಎರಡನೇ ಪ್ರಶ್ನೆ, ಹೌ ಆರ್ ದಿ ಕ್ಲಾಸಸ್ ಹೆಲ್ಡ್ ಇನ್ ದಿ ಆಫ್ಟರ್ನೂನ್ ಅಟ್ ದಿ ಶಾಂತಿನಿಕೇತನ? ಇನ್ ದಿ ಆಫ್ಟರ್ನೂನ್, ಉತ್ತರ ಇದು ಗಮನ ಕೊಟ್ಟು ಕೇಳಿ. ಇನ್ ದಿ ಆಫ್ಟರ್ನೂನ್ at 2 o'clock, the afternoon classes begin at Shantiniketana. Handiwork is practiced. The work is chiefly with hands and the mind. The boys practice handicrafts such as carpentry, spinning, weaving, mechanics, drafting, painting, and musical instruments, etc. This helps boys to discover their tastes and talents at the early age ಅಂತ ಉತ್ತರ ಬರೀತೀರಾ. ಮೂರನೇ ಪ್ರಶ್ನೆ, ಹೌ ಡಿ ದಿ ಬಾಯ್ಸ್ ಸ್ಪೆಂಡ್ ದೇರ್ ಈವ್ನಿಂಗ್ಸ್ ಇನ್ ದಿ ಶಾಂತಿನಿಕೇತನ? ಇನ್ ಶಾಂತಿನಿಕೇತನ, boys return after playing in the field and they spend some time meditating. They take part in the cultural activities such as singing songs, reciting and enacting dramas, telling fairy tales, and attending the school gatherings ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ, how are the classes at Shantiniketana different from the classes in other schools? ಉತ್ತರ ದೊಡ್ಡದಿದೆ, ಗಮನ ಕೊಟ್ಟು ಕೇಳಿ. The classes at Shantiniketana are completely different from the classes of the other schools. In Shantiniketana, the teaching is student or child centered and the classes are no more than 8 to 10 students. The students sit with their teacher in the open air under the trees, and the students sit around the teacher and ask their questions and answers. Very few books are used. ಇದು ಇನ್ನೊಂದು ಪ್ಯಾರಾಗ್ರಾಫ್ನಲ್ಲಿ ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್. Most part of learning is done through conversations. The students could ask questions and clear their doubts. On the contrary, in the other schools, the teaching is teacher oriented. One teacher in the class should teach 50 to 60 students in a normal school. Many books and subjects are used.
Here, subjects are compulsory whether the students are liking or disliking the subjects. In the traditional schools, the answer should be by heart. Shanti Niketana school spends a lot of time in making students understand the subject and also spend a lot of time in bringing in creative elements in the students' lives and also teach the importance of extracurricular activities in the Shanti Niketana. The students do not have freedom in the ಟ್ರೆಡಿಷನಲ್ ಸ್ಕೂಲ್ಸ್ ಅಂತ ನೀವು ನಾರ್ಮಲ್ ಸ್ಕೂಲ್ ಮತ್ತು ಶಾಂತಿ ನಿಕೇತನ ಶಾಲೆಗೆ ಕಂಪ್ಯಾರಿಸನ್ ಮಾಡ್ತೀರಾ. ಹೌ ಡಸ್ ಶಾಂತಿನಿಕೇತನ ಪ್ರಿಪೇರ್ ಬಾಯ್ಸ್ ಫಾರ್ ಲೈಫ್? ಶಾಂತಿನಿಕೇತನದಲ್ಲಿ ಮಕ್ಕಳನ್ನ ಜೀವನವನ್ನು ಎದುರಿಸೋದಕ್ಕೆ ಹೇಗೆ ತಯಾರು ಮಾಡಲಾಗತ್ತೆ ಅಂತ ಕೇಳ್ತಾರೆ. ಉತ್ತರ ಹೀಗಿದೆ, ಗಮನ ಕೊಟ್ಟು ಕೇಳಿ. ದಿ ಕ್ಲಾಸಸ್ ಇನ್ ಶಾಂತಿನಿಕೇತನ ನಾಟ್ ಓನ್ಲಿ teach the subjects but also teach handiworks and meditation. Here, the importance is given to all around development of the students, not only for the academic development. The teacher student relationship is cordial, and teachers find out the students' talent and encourage them to learn that subject and become a master in it. Handiwork is also helpful to build their future and succeed in a particular field. If the students learn their talent and understand what they are good at in the early stages of the life, early years in the school, they can easily become or master an art and become a great personality in that particular field. Thus, the Shanti Niketana helps students prepare for life ಅಂತ ಉತ್ತರ ಬರೀತೀರಾ. ಮುಂದಿನ ಪ್ರಶ್ನೆ, ದಿ ರೈಟರ್ ಹ್ಯಾಸ್ ಯೂಸ್ಡ್ ಫ್ರೇಸ್ ಲಿವಿಂಗ್ ಎಜುಕೇಶನ್ ಟು ಡಿಸ್ಕ್ರೈಬ್ ದಿ ಎಕ್ಸ್ಪೀರಿಯನ್ಸ್ ಇನ್ ಶಾಂತಿನಿಕೇತನ. Some features of the education are given below. Classify them into categories of living education and unimaginative ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಈ ಶಬ್ದಗಳನ್ನು ಲಿವಿಂಗ್ ಎಜುಕೇಷನ್ ಮತ್ತು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ಗೆ ಪ್ರಕಾರ ತಕ್ಕಂತೆ ನೀವು ಅದರ ಬಾಕ್ಸ್ಗಳಲ್ಲಿ ಬರಿಬೇಕು. ಮೆಮೊರೈಸಿಂಗ್ ಎಲ್ಲಿ ಆಗುತ್ತೆ? ಅನ್ಇಮ್ಯಾಜಿನೇಟಿವ್ನಲ್ಲಿ ಆಗುತ್ತೆ. MEMORIZING. ಮೆಮೊರೈಸಿಂಗ್. ಮೆಡಿಟೇಟಿಂಗ್ ಎಲ್ಲಾಗುತ್ತೆ? ಡೆಫಿನೆಟ್ಲಿ ಲಿವಿಂಗ್ ಎಜುಕೇಷನ್ನಲ್ಲಿ ಆಗುತ್ತೆ. ಮೆಡಿಟೇಟಿಂಗ್. ಪನಿಷಿಂಗ್ ಲರ್ನರ್ಸ್ ಆಲ್ರೆಡಿ ಬರೆದಿದ್ದಾರೆ. ಲರ್ನಿಂಗ್ ಔಟ್ಸೈಡ್ ಈ ಕಡೆ ಆಗುತ್ತೆ. ಲರ್ನಿಂಗ್ ಔಟ್ಸೈಡ್ ಇಲ್ಲೇ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ನಾನು ಬರ್ಕೊಂಡು ಕೂತ್ರೆ ಲೇಟ್ ಆಗುತ್ತೆ. ಅಂಡರ್ಲೈನ್ ಮಾಡಿರೋ ಶಬ್ದಗಳು ಲಿವಿಂಗ್ ಎಜುಕೇಷನ್ನಲ್ಲಿ ಬರುತ್ತೆ. ಅಂಡರ್ಲೈನ್ ಮಾಡದೇ ಇರೋ ಶಬ್ದಗಳು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ನಲ್ಲಿ ಬರುತ್ತೆ. ಓಪನ್ ಡಿಸ್ಕಷನ್. ಸ್ಟೂಡೆಂಟ್ಸ್ ಆಸ್ಕಿಂಗ್ ಕ್ವಶನ್ಸ್ ಟು ಟೀಚರ್ಸ್. Experimenting. Creative thinking. Identifying students' natural taste. ಇವೆಲ್ಲ ಲಿವಿಂಗ್ ಎಜುಕೇಷನ್ನಲ್ಲಿ ಬರುತ್ತೆ. ಮಿಕ್ಕಿರೋ ಶಬ್ದಗಳು ಅನ್ಇಮ್ಯಾಜಿನೇಟಿವ್ ಇನ್ಸ್ಟ್ರಕ್ಷನ್ ಒಳಗೆ ಬರುತ್ತೆ. ರೈಟ್ ಅ ಪ್ಯಾರಾಗ್ರಾಫ್ ಡಿಸ್ಕ್ರೈಬಿಂಗ್ ಯುವರ್ ಐಡಿಯಾ ಆಫ್ ಅ ಗುಡ್ ಸ್ಕೂಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೀವು ಒಂದು ಒಳ್ಳೆಯ ಶಾಲೆಯ ಬಗ್ಗೆ ಒಂದಿಷ್ಟು
ಚಿಕ್ಕದಾದ ಒಂದು 2 ಪ್ಯಾರಾಗ್ರಾಫ್ಗಳನ್ನು ಬರಿಬೇಕು. ಇದರ ಉತ್ತರವನ್ನು ನೀವು ನಾನು ಬರೀ ನಿಮಗೆ ಐಡಿಯಾ ಕೊಡ್ತಾ ಇದ್ದೇನೆ. ನೀವು ನಿಮ್ಮ ಶಬ್ದಗಳನ್ನು ಉಪಯೋಗಿಸಿ ಈ ಪ್ಯಾರಾಗ್ರಾಫ್ನ ಬರೆಯೋಕ್ಕೆ ಪ್ರಯತ್ನ ಮಾಡಿ. ನಾನು ಬರೆಯೋದು ಹೀಗಿರುತ್ತೆ. ದಿ ಟೀಚರ್ಸ್ ಆರ್ ದಿ pillars of school. They must be educated, kind, learned, disciplined, and have a lot of patience. They must love their profession and the students of the school. Magnificent building, spacious classrooms, and big playgrounds are not as much important. The way of the teaching should encourage the students for creative thinking. The school must give importance to boost the children's talent. The students should have freedom to ask questions, and the same should be cultivated in the minds of the students from the early days of the school. Handiwork, handicrafts, and games must also be part of the curriculum. The students should be obedient, disciplined, and love to be learning new ideas ಅಂತ ಒಂದು ನನ್ನ ಐಡಿಯಲ್ ಶಾಲೆ ಆದರ್ಶ ಶಾಲೆಯ ಬಗ್ಗೆ ನಾನು ಹೇಳಿದೆ. ಅದೇ ಥರ ನೀವು ನಿಮಗೆ ಇಷ್ಟವಾದ ಥರ ನಿಮ್ಮ ಮನಸ್ಸಿನಲ್ಲಿ ಒಂದು ಆದರ್ಶ ಶಾಲೆ ಅಂದರೆ ಹೇಗಿರುತ್ತೆ ಅನ್ನೋದನ್ನು ನೀವು ಒಂದು 2-3 ಪ್ಯಾರಾಗ್ರಾಫ್ಗಳಲ್ಲಿ ಇಂಗ್ಲೀಷ್ನಲ್ಲಿ ಬರೀರಿ. ಮುಂದಿನ ಪ್ರಶ್ನೆ, ರೈಟ್ ಅ ಫ್ಯೂ ಲೈನ್ಸ್ ಅಬೌಟ್ ಯುವರ್ ಸ್ಕೂಲ್ ಯೂಸಿಂಗ್ ದಿ ಫಾಲೋಯಿಂಗ್ ಕ್ಲೂಸ್. ಕೆಳಗಿನ ಒಂದಿಷ್ಟು ಕ್ಲೂಸ್ ಇದ್ದಾವೆ, ಇವುಗಳನ್ನು ಉಪಯೋಗಿಸಿ ನಿಮ್ಮ ಶಾಲೆಯ ಬಗ್ಗೆ ನೀವು ಬರೀರಿ ಅಂತ ಹೇಳ್ತಾ ಇದ್ದಾರೆ. ನೇಮ್ ಆಫ್ ದಿ ಸ್ಕೂಲ್, ಮೊದಲು ಎಲ್ಲಿಂದ ಶಾಲೆ ಶುರು ಮಾಡ್ತೀರಾ ಪ್ಯಾರಾಗ್ರಾಫ್ನ? ಹಲೋ ಫ್ರೆಂಡ್ಸ್, ಮೈ ಸ್ಕೂಲ್ಸ್ ನೇಮ್ ಈಸ್ ಅಂತ ನಿಮ್ಮ ಶಾಲೆ ಹೆಸರು ಬರೀತಾರ. ವಿಚ್ ಈಸ್ ಇನ್ ಅಂತ ಊರ ಹೆಸರು ಬರೀತೀರಾ. ಆಮೇಲೆ ಸ್ಕೂಲ್ ಬಿಲ್ಡಿಂಗ್ ಬಗ್ಗೆ ವರ್ಣನೆ ಮಾಡ್ತೀರಾ. ಆಮೇಲೆ ಸ್ಕೂಲಲ್ಲಿ ಇರೋ ಫೆಸಿಲಿಟೀಸ್ಗಳ ಬಗ್ಗೆ ವರ್ಣನೆ ಮಾಡ್ತೀರಾ. ಟೀಚರ್ ಹೇಗಿದ್ದಾರೆ ಅಂತ ವರ್ಣನೆ ಮಾಡ್ತೀರಾ. ಲ್ಯಾಬ್ನಲ್ಲಿ ಏನೇನು ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾರೆ, ಯಾವ್ಯಾವ ಆಟ ಆಡ್ತೀರಾ ಅಂತ ಇಂಗ್ಲೀಷ್ನಲ್ಲಿ ಡಿಸ್ಕ್ರೈಬ್ ಮಾಡ್ತೀರಾ. ಸರಿನಾ? ಮುಂದೆ ವೊಕ್ಯಾಬ್ಯುಲರಿ ಪಾರ್ಟ್ನಲ್ಲಿ ಅಬ್ಸರ್ವ್ ದಿ ಯೂಸ್ ಆಫ್ ನಿಯರರ್ ಆ್ಯಂಡ್ ನಿಯರರ್ ಇನ್ ದಿ ಫಾಲೋಯಿಂಗ್ ಎಕ್ಸಾಂಪಲ್. ಯು ಕ್ಯಾನ್ ಹಿಯರ್ ದಿ ವಾಯ್ಸಸ್ ಇನ್ ದಿ ಡಿಸ್ಟನ್ಸ್ ಡ್ರಾಯಿಂಗ್ ನಿಯರರ್ ಆ್ಯಂಡ್ ನಿಯರರ್. Fill in the blanks in each of the following sentences with the help of clues given in the brackets. ಕೆಳಗಡೆ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಉಪಯೋಗಿಸಿ ನೀವು ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ವೆನ್ ಯು ಬ್ಲೋ ಏರ್ ಇನ್ ಟು ಅ ಬಲೂನ್ ಇಟ್ ಬಿಕಮ್ಸ್ ಬಿಗ್ಗರ್ ಆ್ಯಂಡ್ ಬಿಗ್ಗರ್. As the train approaches the station, the sound of its whistle becomes louder and louder. If you practice harder and harder, you will feel more and more. You will feel more and more. Mucher and mucher ಆಗಲ್ಲ. ಓಕೆ, ಇಲ್ಲಿ ಬಿಗ್ಗರ್ ಆ್ಯಂಡ್ ಬಿಗ್ಗರ್, ಲೌಡರ್ ಆ್ಯಂಡ್ ಲೌಡರ್ ಆದ ಥರ ಮಚ್ ಇದ್ದಿದ್ದು ಮಚ್ಚರ್ ಆ್ಯಂಡ್ ಮಚ್ಚರ್ ಆಗಲ್ಲ, ಮೋರ್ ಆ್ಯಂಡ್ ಮೋರ್ ಆಗುತ್ತೆ. ಸರಿನಾ? ಮ್ಯಾನ್ ಹ್ಯಾಸ್ ಬೀನ್ ಕನ್ಸ್ಟ್ರಕ್ಟಿಂಗ್ taller and taller building. TALLER, taller and taller buildings in the cities. As you move away from a tree, it looks smaller and smaller. ಉತ್ತರ ಬರಿತೀರಾ. ಸರಿನಾ? ಮುಂದಿನ ಪ್ರಶ್ನೆ, fill in the blanks using some and
others. Some prefer carpentry, others prefer ಮೆಕ್ಯಾನಿಕಲ್ ವರ್ಕ್ ಅಂತ ಬರೆದಿದ್ದಾರೆ. ಇವುಗಳನ್ನು ಉಪಯೋಗಿಸಿ ನೀವು ಸಮ್ ಮತ್ತು ಅದರ್ಸ್ ಅನ್ನೋ ಶಬ್ದಗಳನ್ನು ಸರಿಯಾದ ಜಾಗಗಳಲ್ಲಿ ತುಂಬಬೇಕು. ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ ಇನ್ ದಿ ಸ್ಕೈ ಅಟ್ ನೈಟ್. ಸಮ್ ಆಫ್ ದೆಮ್ ಆರ್ ಪ್ಲಾನೆಟ್ಸ್, ಅದರ್ಸ್ ಆರ್ ಸ್ಟಾರ್ಸ್. ಇದೇ ಥರ ಸಮ್. There are many fruits in the basket. Some of them are mangoes and others are bananas. ಇಲ್ಲಿ ನೀವು ಯೋಚನೆ ಮಾಡ್ತಾ ಇರ್ಬೋದು, ಎಲ್ಲ ಕಡೆ ಸಮ್ ಆ್ಯಂಡ್ ಅದರ್ಸ್ ನಾವು ಬಿಟ್ಟ ಸ್ಥಳದಲ್ಲಿ ತುಂಬಿಕೊಂಡು ಹೋದರೆ ಏನು ಉಪಯೋಗ ಅಂತ. ಇದು ವಾಕ್ಯ ರಚನೆಯಲ್ಲಿ ತುಂಬ ಸಹಾಯ ಮಾಡುತ್ತೆ. ಓದಿ ನೋಡಿ ಎಷ್ಟು ಈ ವಾಕ್ಯಗಳು ಕೇಳೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ ಇನ್ ದಿ ಸ್ಕೈ ಅಟ್ ನೈಟ್. ಸಮ್ ಆಫ್ ದೆಮ್ ಆರ್ ಪ್ಲಾನೆಟ್ಸ್, ಸಮ್ ಆರ್ ಸ್ಟಾರ್ಸ್. ಇದನ್ನು ನೀವು ಬೇರೆ ಥರ ಹೇಳೋಕೆ ಹೋದರೆ, ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ in the sky at night. Few of them are planets and others are stars ಅಂತಲೂ ಹೇಳ್ಬೋದು. ಇಲ್ಲ ಅಂದರೆ ನೀವು ನಾರ್ಮಲ್ ಆಗಿ ಅಂದರೆ ಸಾಧಾರಣ ಇಂಗ್ಲೀಷ್ನಲ್ಲಿ ಹೇಳಿದರೆ, ದೇರ್ ಆರ್ ಸ್ಟಾರ್ಸ್ ಇನ್ ದಿ ಸ್ಕೈ, ನೈಟ್ ಸ್ಕೈ, ಆ್ಯಂಡ್ ದೇರ್ ಆರ್ ಪ್ಲಾನೆಟ್ಸ್ ಆಸ್ ವೆಲ್ ಅಂತ ಹೇಳ್ಬೋದು. ಯಾವುದು ನಿಮಗೆ ಕೇಳೋದಕ್ಕೆ ಚೆನ್ನಾಗಿ ಅನಿಸುತ್ತೆ? ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ ಇನ್ ದಿ ಸ್ಕೈ ಅಟ್ ನೈಟ್, ಸಮ್ ಆಫ್ ದೆಮ್ ಆರ್ ಪ್ಲಾನೆಟ್ಸ್ ಆ್ಯಂಡ್ ಅದರ್ಸ್ ಆರ್ ಸ್ಟಾರ್ ಅನ್ನೋದು ಒಂದು ಒಳ್ಳೆಯ ಇಂಗ್ಲಿಷ್ ವಾಕ್ಯ. 3, 4, 5ಗಳಲ್ಲೂ ಕೂಡ ನೀವು ಸಮ್ ಮತ್ತು ಅದರ್ಸ್ ಅನ್ನೋ ಶಬ್ದಗಳನ್ನೇ ಫಿಲ್ ಮಾಡಬೇಕು. ಆದರೆ ಇಲ್ಲಿ ಅಂಡರ್ಸ್ಟ್ಯಾಂಡ್ ಪಾರ್ಟ್ ಇಂಪಾರ್ಟೆಂಟ್ ಆಗಿದೆ. ಇವುಗಳನ್ನು ನೀವು ಓದಿ ಅರ್ಥ ಮಾಡ್ಕೊಳ್ಳಿ. ಸಮ್ ಮತ್ತು ಅದರ್ಸ್ಗಳನ್ನು ಹೇಗೆ ಉಪಯೋಗ ಮಾಡ್ಬೋದು ಅಂತ ನೀವು ನೋಡಿದರೆ ಎಲ್ಲ ವಾಕ್ಯಗಳಲ್ಲಿ ಸಾಮ್ಯತೆ ಏನಿದೆ ಅಂದರೆ, ಮೊದಲು ಒಂದು ವಾಕ್ಯವನ್ನು ಹೇಳಿ ಮುಗಿಸ್ತಾರೆ. ಯು ಕ್ಯಾನ್ ಸಿ ಶೈನಿಂಗ್ ಆಬ್ಜೆಕ್ಟ್ಸ್ ಇನ್ ದಿ ಸ್ಕೈ ಅಟ್ ನೈಟ್. ದೇರ್ ಆರ್ ಮೆನಿ ಫ್ರೂಟ್ಸ್ ಇನ್ ದಿ ಬಾಸ್ಕೆಟ್, ಫುಲ್ ಸ್ಟಾಪ್ ಇದೆ. ಆಫ್ಟರ್ ದಿ ಬೆಲ್, ದೇರ್ ಆರ್ ಫ್ಯೂ ಬುಕ್ಸ್ ಆನ್ ದಿ ಟೇಬಲ್ ಅಂತ ಹೇಳಿ ಒಂದಿಷ್ಟು ವಾಕ್ಯಗಳನ್ನು ಹೇಳಿ ಮುಗಿಸ್ತಾರೆ. ಮುಗಿಸಿದ ಮೇಲೆ ಸಮ್ ಆಫ್ ದೆಮ್ ಆರ್ ಅಂತ ಹೇಳ್ತಾರೆ. ಸಮ್ ಆಫ್ ದೆಮ್ ಆರ್ ಅಂತ ಹೇಳಿದ ಮೇಲೆ ಕಾಮ ಬರುತ್ತೆ. ಅದರ್ಸ್ ಆರ್ ಅಂತ ಹೇಳಿ ಕೊನೆಗೆ ಫುಲ್ ಸ್ಟಾಪ್ ಬರುತ್ತೆ. ಈ ಸಾಮ್ಯತೆಯನ್ನು ನೀವು, ಸಿಮಿಲ್ಯಾರಿಟಿಯನ್ನು ನೀವು ಅಭ್ಯಾಸ ಮಾಡಿ. ಇದೇ ಥರದ ಬೇರೆ ಬೇರೆ ವಾಕ್ಯಗಳ ರಚನೆಗೆ ನೀವು ಪ್ರಯತ್ನ ಮಾಡಿ. ಉದಾಹರಣೆ, ದೇರ್ ಆರ್ ಮೆನಿ ಸ್ಟೂಡೆಂಟ್ಸ್ ಇನ್ ದಿ ಸ್ಕೂಲ್. ಸಮ್ ಆಫ್ ದೆಮ್ ಆರ್ ಬಾಯ್ಸ್, ಅದರ್ಸ್ ಆರ್ ಗರ್ಲ್ಸ್. ದೇರ್ ಆರ್ ಮೆನಿ ಶೀಪ್ ಇನ್ ದಿ ಫಾರ್ಮ್. ಸಮ್ ಆಫ್ ದೆಮ್ ಆರ್ ವೈಟ್, ಅದರ್ಸ್ ಆರ್ ಬ್ಲ್ಯಾಕ್. ಈ ಥರ ನೀವು ಬೇರೆ ಬೇರೆ ವಾಕ್ಯಗಳ ರಚನೆ ಮಾಡ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸ್, choosing the appropriate word from the bracket ಅಂತ ಇದೆ. ಹಿಂದಿನ ತರಗತಿಯಲ್ಲಿ ನೀವು ವೀಕ್ ಮತ್ತು ವೀಕ್, ಬೈ, ಲೂಸ್ ಈ ಥರದ ನೀವು ಒಂದೇ ಥರ ಉಚ್ಚಾರ ಆಗಂತ ಶಬ್ದಗಳನ್ನು ಕಲ್ತಿದ್ರಿ. ಲಾಸ್ಟ್ ವೀಕ್ ಅಂದರೆ ಹಿಂದಿನ ವಾರ. ಲಾಸ್ಟ್ ವೀಕ್ ಐ ವೆಂಟ್ ಟು ಅ ಶಾಪ್ ಟು ಬೈ, BUY, buy a pair of trousers. I bought one and returned home. When I tried to wear, wear it, I found that it was rather loose. LOOSನ ಯಾವ ಲೂಸ್ ಬರುತ್ತೆ? LOOSE ಲೂಸ್ ಬರುತ್ತೆ. ಈ ಲೂಸ್ ಅಂದರೆ ಕಳೆದುಕೋ ಅಂತ ಅರ್ಥ. ಈ ಲೂಸ್ ಅಂದರೆ ಸಡಿಲವಾದ. ಸೊ ಐ ವೆಂಟ್ ಟು ದಿ ಶಾಪ್ ಇನ್ ಫ್ಯೂರಿ, ಬಟ್ ದಿ ಶಾಪ್ಕೀಪರ್ ವಾಸ್ ಔಟ್, ಸೊ ಐ ಹ್ಯಾಡ್ ಟು ವೇಟ್ ಫಾರ್ ಹಾಫ್ ಆನ್ ಅವರ್.
When he returned, I shouted at him, "See how big it is." "It fits an elephant," he replied coolly, looking at my fork belly. "Therefore, we offered it to you, sir." ಮುಂದಿನ ಪ್ರಶ್ನೆ, fill in the blanks using the antonyms of the words underlined. ಇಲ್ಲಿ ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳ ವಿರುದ್ಧ ಪದ ಆಂಟೋನಿಮ್ಸ್ ಅಂದರೆ ವಿರುದ್ಧ ಪದಗಳನ್ನು ಉಪಯೋಗಿಸಿ ನೀವು ಕೆಳಗಿನ ಈ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. Krishna was a rich king while his friend was a poor man. Madanika is tall, but her brother is short. Radhika is strong, but her sister is weak. Silk is soft, iron is hard. I can remember stories, but I can remember stories, but forget lessons. Classify the followings into prefixes and suffixes ಅಂತ ಇದೆ. ಕೆಳಗಡೆ ಪ್ರಿಫಿಕ್ಸ್ ಅಂದರೆ ಶಬ್ದಕ್ಕಿಂತ ಮುಂಚೆ ಹಚ್ಚೋ ಈ ಶಬ್ದಗಳಿಗೆ ಪ್ರಿಫಿಕ್ಸಸ್ ಅಂತ ಹೇಳ್ತಾರೆ. ಕ್ಲಾಸಿಫೈ ದಿ ಫಾಲೋಯಿಂಗ್ ಇಂಟು ಪ್ರಿಫಿಕ್ಸಸ್ ಆ್ಯಂಡ್ ಸಫಿಕ್ಸಸ್ ಅಂತಂದರೆ ಶಬ್ದಕ್ಕಿಂತ ಮುಂಚೆ ಹಚ್ಚೋ ಶಬ್ದಗಳನ್ನು ಪ್ರಿಫಿಕ್ಸ್, ಶಬ್ದದ ನಂತರ ಹಚ್ಚೋ ಶಬ್ದಗಳನ್ನು ಸಫಿಕ್ಸಸ್ ಅಂತ ಹೇಳ್ತಾರೆ. ಕ್ಲಾಸಿಫೈ ಮಾಡಬೇಕು. ರೀ ಅಂದರೆ ಒಂದು ಪ್ರಿಫಿಕ್ಸ್ ಆಗಿದೆ. ಲೆಸ್ ಅಂದರೆ ಒಂದು ಸಫಿಕ್ಸ್ ಆಗಿದೆ. ಫುಲ್ ಅನ್ನೋದು ಸಫಿಕ್ಸ್ ಆಗಿದೆ. ಆಮೇಲೆ ಮಿಸ್ ಅನ್ನೋದು ಪ್ರಿಫಿಕ್ಸ್ ಆಗಿದೆ. ಈ ಥರ ನಾನು ಪ್ರಿಫಿಕ್ಸ್ಗಳನ್ನು ಅಂಡರ್ಲೈನ್ ಮಾಡ್ತೀನಿ. ನಾನ್ ಅನ್ನೋದು ಒಂದು ಪ್ರಿಫಿಕ್ಸ್. ಆಂಟೈ ಅನ್ನೋದು ಒಂದು ಪ್ರಿಫಿಕ್ಸ್. ಇನ್ ಅನ್ನೋದು ಒಂದು ಪ್ರಿಫಿಕ್ಸ್. ಎಕ್ಸ್ ಅನ್ನೋದು ಒಂದು ಪ್ರಿಫಿಕ್ಸ್. ಮಲ್ಟಿ ಅನ್ನೋದು ಒಂದು ಪ್ರಿಫಿಕ್ಸ್ ಆಗಿದೆ. ಮಲ್ಟಿ ಸಬ್ ಒಂದು ಪ್ರಿಫಿಕ್ಸ್ ಆಗಿದೆ. ಅಂಡರ್ಲೈನ್ ಮಾಡದೇ ಇರೋ ಶಬ್ದಗಳು ಯಾವ್ಯಾವು ಅಂತ ಇದೊಂದು ಅಂಡರ್ಲೈನ್ ಮಾಡಿಬಿಡ್ತೇನೆ ಇವಾಗಲೇ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಇಲ್ಲಿ ಅಂಡರ್ಲೈನ್ ಮಾಡದೇ ಇರೋ ಉಳಿದಿರೋ ಶಬ್ದಗಳೆಲ್ಲ ಸಫಿಕ್ಸ್ಗಳಾಗಿರ್ತವೆ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದಿ ಅಪ್ರೋಪ್ರಿಯೇಟ್ ಪ್ರಿಫಿಕ್ಸ್ ಚೂಸಿಂಗ್ ಫ್ರಮ್ ದಿ ones given above. The schools reopens on June 1st. Manish eats meat. He is a non-vegetarian. Terrorists are anti-social. Bakra Nangal is a multi-purpose project. Plastic chairs are inexpensive. ಅಂತ ಬರೀತೀರಾ. Fill in the blanks with the appropriate suffixes choosing from the ones given above. He was a he was comfortable in his seat. He was acting in a very childish way. She looked at her reflection in the mirror. India has won the championship at Sharjah. The rate of employment in India has been rising steadily. Listen and speak ಅಂತ ಇದೆ. Vowels. I take your teacher. Task 1.
Your teacher will say this pair of words. Listen and repeat. ನಾನು ಈ ಶಬ್ದಗಳನ್ನು ಹೇಳ್ತೀನಿ, ನೀವು ನನ್ನ ಜೊತೆ ರಿಪೀಟ್ ಮಾಡಬೇಕು. Feel, fill, heat, hit, sleep, slip, green, grin. What difference in the sound were you able to listen to between the two words in each pair? Yes, sounds are different. The first word in each pair has a long vowel sound, and the second has a short vowel sound. These vowel sounds are phonetically represented as I and I. ಅಂದ್ರೆ ಈ ಥರ ನೀವು ಎಲ್ಲಾದರೂ ಡಿಕ್ಷನರಿನಲ್ಲಿ ಬರೆದಿದ್ದು ನೋಡಿದರೆ ಪ್ರೊನೌನ್ಸಿಯೇಷನ್ ಫೀಲ್ ಅಂತ ಮಾಡಬೇಕು. ಫೀಲ್, ಇಂದ ಫೀಲ್ ಅಂತ ಮಾಡಬೇಕು. ಈ ಥರ ಡಿಕ್ಷನರಿನಲ್ಲಿ ಯಾವುದೋ ಶಬ್ದದ ಕೆಳಗಡೆ ಬರೆದ ಪ್ರೊನೌನ್ಸಿಯೇಷನ್ನ ನೋಡಿದರೆ ಐ ಅಂತ ಮಾಡಬೇಕು. ಬೇಕಂದರೆ ಇದನ್ನೊಂದು ನಮ್ಮ ಡಿಕ್ಷನರಿನಲ್ಲಿ ನೋಡೋಣ ಹೇಗೆ ಬರುತ್ತೆ ಅಂತ. ಫೀಲ್ ನಮ್ಮ ಡಿಕ್ಷನರಿನಲ್ಲಿ ಇದರ ಪ್ರೊನೌನ್ಸಿಯೇಷನ್ ಬರ್ತಾ ಇಲ್ಲ. ನಾನು ಬೇರೆ ಒಂದು ಸರ್ತಿ ತೋರಿಸ್ತೇನೆ ನಾನು ನಿಮ್ಗೆ ಇದನ್ನು. Your teacher will say these words. Listen and write them in two different columns. A few examples are given. ಇಲ್ಲಿ ಪ್ರೊನೌನ್ಸಿಯೇಷನ್ಗೆ ತಕ್ಕಂತೆ ಎರಡು ಸಪ್ರೇಟ್ ಕಾಲಮ್ಗಳಲ್ಲಿ ನೀವು ಬರಿಬೇಕು. ಇಲ್ಲಿ ಈ ಕಾಲಮ್ನಲ್ಲಿ ಏನು ಬರಿತಾ ಇದ್ದೀವಿ ಅಂದರೆ ಈ ದೊಡ್ಡ ಈ ದೀರ್ಘ ಈ ಇಲ್ಲಿ ಬರಿತಾ ಇರೋದು ಈ ಫೀಲ್ ಅಂದರೆ ನೀವು ಫೀಲ್ ಕನ್ನಡದಲ್ಲಿ ಹೇಗೆ ಬರಿತೀರಾ? ಫೀಲ್ ಅಂತ ಬರಿತೀರಾ. ಇದನ್ನ ಹೇಗೆ ಬರಿತೀರಾ? ಫಿಲ್ನ ಫಿಲ್ ಅಂತ ಬರೀತೀರಾ. ಇಲ್ಲಿ ದೀರ್ಘ ಇದೆಯಲ್ಲ, ಹಾಗೇನೆ ಇಲ್ಲಿ ಹೀಟ್, ಇದನ್ನ ನೀವು ಹೀಟ್ ಅಂತ ಬರೀತೀರಾ. ಇದನ್ನ ಹಿಟ್ ಅಂತ ಬರೀತೀರಾ. ಅದೇ ಥರ ಇಲ್ಲಿ ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಇವುಗಳಲ್ಲಿ ದೀರ್ಘ ಈ ಇರೋದನ್ನ ಮೊದಲನೇ ಕಾಲಮ್ನಲ್ಲಿ, ಸಣ್ಣ ಈ ಇರೋದನ್ನ ಎರಡನೇ ಕಾಲಮ್ನಲ್ಲಿ ಬರೀಬೇಕು. ಲೀಡ್, ಸೀಕ್, ಕ್ಲೀನ್, ಫಿಟ್, ಮಿಸ್ಟ್, ಕಿಟ್, priest, read, speed, meet, breed, sheet, mean, dream, fees, heed, lean. ಈ ಎಲ್ಲ ಶಬ್ದಗಳು ನಿಮ್ಮ ಮೊದಲ ಕಾಲಮ್ನಲ್ಲಿ ಬರ್ತವೆ. ಅಂಡರ್ಲೈನ್ ಮಾಡಿರೋ ಶಬ್ದಗಳು ದೊಡ್ಡ ಈ ಉಚ್ಚಾರ ಬರುತ್ತೆ. ಅಂಡರ್ಲೈನ್ ಮಾಡದೇ ಇರೋ ಶಬ್ದಗಳು ಈ ಉಚ್ಚಾರ ಬರುತ್ತೆ, ಸಣ್ಣ ಈ ಉಚ್ಚಾರ ಬರುತ್ತೆ. ಹೀಗೆ ನೀವು ಇವುಗಳನ್ನು ಎರಡು ಸಪ್ರೇಟ್ ಕಾಲಮ್ಗಳಲ್ಲಿ ಬರಿಬೇಕು. ಮುಂದೆ ಸ್ಪೋಕನ್ ಇಂಗ್ಲಿಷ್ ಇದೆ. ಗ್ರೀಟಿಂಗ್, ಸ್ಟೆಪ್ಸ್ to be followed for each piece of conversation. Listen to your teacher reading the conversation. Read it and practice speech. Practice it with your friends and partner, taking notes. These instructions are to be followed for all speaking exercise given in the textbook. ಸಿಚುವೇಶನ್ 1, ಇಲ್ಲಿ ನಾನು ಈ ಒಂದು ಮಾತುಕತೆಯನ್ನು ಓದಿ ಹೇಳ್ತೇನೆ. ನೀವು ಇದನ್ನು ಕೇಳಿಸ್ಕೊಂಡು ಏನು ಮಾಡಬೇಕು? ಎರಡು ಪಾತ್ರಗಳಾಗಬೇಕು. ರೋಹಿತ್ ಮತ್ತು ವಿದ್ಯಾ ಅನ್ನೋ ಪಾತ್ರಧಾರಿಗಳು ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ರೋಹಿತ್ ಹೇಳ್ತಾನೆ, ಹಾಯ್ ವಿದ್ಯಾ. ವಿದ್ಯಾ ಏನಂತ ಹೇಳ್ತಾರೆ? ಹಾಯ್ ರೋಹಿತ್, ಹೌ ಆರ್ ಯು? ರೋಹಿತ್ ಹೇಳ್ತಾನೆ ಅದಕ್ಕೆ, ಫೈನ್, ಆ್ಯಂಡ್ ಯು? ವಿದ್ಯಾ ಸೇಸ್, getting on well, by the by. Where had you been all these days?
ರೋಹಿತ್ ಹೇಳ್ತಾನೆ, ಬೀನ್ ಟು ಮೈ ಬ್ರದರ್ಸ್, ಯು ನೋ ಹಿ ಈಸ್ ಇನ್ ಕೋಲ್ಕತ್ತಾ ಅಂತ ಒಂದು ಕಾನ್ವರ್ಸೇಷನ್ ಇದೆ. ಎರಡನೇ ಸಿನಾರಿಯೋನಲ್ಲಿ ಏನಿದೆ ಅಂದರೆ ಟೆಲಿಫೋನಿಕ್ ಟಾಕ್. ರಾಜ್ ಸೇಸ್, ಹೆಲೋ ಮನೋಜ್, ಐ ಆಮ್ ರಾಜ್ ಹಿಯರ್. Manoj says, hello Raj, how are you? Raj says, I am fine. How are things going on? Manoj says, fantastic. You are coming here, aren't you? Raj says, sure. ಹೀಗೆ ಈ ಮಾತುಕತೆಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಮುಂದೆ ರೀಡಿಂಗ್ನಲ್ಲೇನಿದೆ, ರೀಡಿಂಗ್ ಸೈನ್ಸ್. ರೀಡ್ ದಿ ವಾರ್ನಿಂಗ್ ಸೈನ್ಸ್ ಆನ್ ಈಚ್ ಪಿಕ್ಚರ್ ಬಿಲೋ. ರೈಟ್ ದಿ ಮೀನಿಂಗ್ ಆಫ್ ಈಚ್ ವಾರ್ನಿಂಗ್ ಇನ್ ಯುವರ್ ನೋಟ್ಬುಕ್. ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಒನ್ ಫ್ರಮ್ ದಿ ಲಿಸ್ಟ್ ಗಿವನ್ ಅಂತ ಇದೆ. ಕೆಳಗಡೆ ಒಂದಿಷ್ಟು ವಾರ್ನಿಂಗ್ ಸೈನ್ಸ್ ಇದ್ದಾವೆ. ಇವುಗಳನ್ನು ನೀವು ಓದಿ ಅವುಗಳ ಮೀನಿಂಗನ್ನು ಬರೀಬೇಕು. ಡು ನಾಟ್ ಇನ್ಸಿನರೇಟ್. ಇನ್ಸಿನರೇಟ್ ಅಂದರೆ ಇದರ ಅರ್ಥ ಗೊತ್ತಿದ್ರೆ ನಿಮಗೆ ಕೆಳಗಡೆ ಲಿಸ್ಟಲ್ಲಿ ಕೊಟ್ಟಿರೋ ಅರ್ಥಗಳು ಗೊತ್ತಾಗುತ್ತೆ. ಐ ಎನ್ ಸಿ ಐ ಎನ್ ಇ ಆರ್ ಎ ಟಿ ಇ. ಇನ್ಸಿನರೇಟ್ ಅಂದರೆ ದಹನ ಮಾಡು, ಬೆಂಕಿಯಿಂದ ಹಚ್ಚಿ ಸುಡು ಅಂತ ಅರ್ಥ. ಡು ನಾಟ್ ಇನ್ಸಿನರೇಟ್ ಅಂದರೆ ಡು ನಾಟ್ ಬರ್ನ್ ಇಟ್ ಅಂತ ಅರ್ಥ. ಮುಂದಿನ ವಾರ್ನಿಂಗ್ ಏನಿದೆ, ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಎಕ್ಸ್ಟರ್ನಲ್ ಅಂದರೆ ಹೊರಗಡೆ. ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂದರೆ ಡು ನಾಟ್ ಬ್ರೀದ್ ಇಟ್ ಇನ್, ಡು ನಾಟ್ ಈಟ್ ಆರ್ ಡ್ರಿಂಕ್ ಇಟ್, ಡು ನಾಟ್ ಸ್ಟೋರ್ ಇನ್ ದಿ ಕಬೋರ್ಡ್, ಕೀಪ್ ಇಟ್ ಕೂಲ್, ಕೀಪ್ ಇಟ್ a place where child cannot go near. Do not drink it. ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ ಅಂತ ಯೂಶಲಿ ನಿಮ್ಮ ಗಾಯಕ್ಕೆ ಮತ್ತು ಹೊರಗಡೆ ಹಚ್ಚೋ ಕ್ರೀಮ್ಗಳು, ಚರ್ಮಕ್ಕೆ ಹಚ್ಚೋ ಕ್ರೀಮ್ಗಳ ಮೇಲೆಲ್ಲ ಬರೆದಿರ್ತಾರೆ. ಮುಂದಿನ ವಾರ್ನಿಂಗ್, ಯೂಸ್ ವಿತ್ ಅಡಿಕ್ವೇಟ್ ವೆಂಟಿಲೇಷನ್ ಅಂದರೆ ಡು ನಾಟ್ ಯೂಸ್ ಇನ್ ಅ ಕ್ಲೋಸ್ಡ್ ರೂಮ್. ಒಂದಿಷ್ಟು ವಾಸನೆ ಜಾಸ್ತಿ ಇರುವ ಔಷಧಿಗಳು, ಕ್ರೀಮ್ಗಳೆಲ್ಲ ಇರ್ತವೆ. ಅವುಗಳನ್ನು ನೀವು ಕ್ಲೋಸ್ಡ್ ರೂಮ್ ಅಂದರೆ ಬಾಗಿಲು ಮುಚ್ಚಿ ಉಪಯೋಗ ಮಾಡಬಾರ್ದು. ಕೀಪ್ ರೆಫ್ರಿಜಿರೇಟೆಡ್ ಅಂತ ಅಂದರೆ ಕೀಪ್ ಇನ್ ಅ ಪ್ಲೇಸ್ ವೇರ್ ಚೈಲ್ಡ್ ಕೆನಾಟ್ ಗೋ ನಿಯರ್, ಅಥವಾ ಕೀಪ್ ಇಟ್ ಇನ್ ಅ ಕಬೋರ್ಡ್, ಕೀಪ್ ಇಟ್ ಕೂಲ್. ಯಾವುದಾಗುತ್ತೆ? ಕೀಪ್ ಇಟ್ ಕೂಲ್. ಕೀಪ್ ಔಟ್ ಆಫ್ ದಿ ರೀಚ್ ಆಫ್ ಚಿಲ್ಡ್ರನ್ ಅಂದರೆ ಮಕ್ಕಳಿಗೆ ನಿಲುಕದ ಹಾಗೆ ಇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಉಳಿದಿರೋದು ಒಂದೇ ಒಂದು, ಇದು ಆರನೇದು ಹಾಗೆ ಆಗಿರುತ್ತೆ, ಆದರೂ ನೋಡೋಣ. ಡು ನಾಟ್ ಇನ್ಹೇಲ್ ಅಂದರೆ ವಾಸನೆ ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಗ್ರಾಮರ್ ಪಾರ್ಟ್ನಲ್ಲಿ ರೀಡ್ ದಿ ಫಾಲೋಯಿಂಗ್ ಪ್ಯಾಸೇಜ್, ಅಂಡರ್ಲೈನ್ ದಿ ಕಾಮನ್ ನೌನ್ಸ್, ಸೇ ವೆದರ್ ದೇ ಆರ್ countables, that is, whether they can be counted 1, 2, etc., or whether they are uncountables, that is, they cannot be counted. List them under different columns ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದಾರೆ. ದೇರ್ ವಾಸ್ ಅ ಮರ್ಚೆಂಟ್ ಇನ್ ಅ ಟೌನ್ ಅಂತ. ಇಲ್ಲಿ ನೀವು ನಾಮಪದಗಳನ್ನು ಅಂಡರ್ಲೈನ್ ಮಾಡಬೇಕು. ನಾಮಪದಗಳನ್ನು ಅಂಡರ್ಲೈನ್ ಮಾಡಿ ಅವು ಕೌಂಟೇಬಲ್ ಅಥವಾ ನಾನ್ ಕೌಂಟೇಬಲ್ ಅಂತ ನೀವು ಹೇಳಬೇಕು. ನಾನು ಕೌಂಟೇಬಲ್ ನೌನ್ಸ್ ಅಂದರೆ ಎಣಿಕೆ ಮಾಡಲು ಬರುವ ನಾಮಪದಗಳನ್ನು ರೆಡ್ ಪೆನ್ನಲ್ಲಿ ಅಂಡರ್ಲೈನ್ ಮಾಡ್ತೀನಿ. ಆಮೇಲೆ ಎಣಿಕೆ ಮಾಡಲಾಗದ ಒಂದಿಷ್ಟು ನಾಮಪದಗಳನ್ನು ಬ್ಲೂನಲ್ಲಿ ಅಂಡರ್ಲೈನ್ ಮಾಡ್ತೀನಿ. There was a merchant in a town. His name was
He had many friends. They helped him in selling milk all over the town. ಇದು ಪರಶುರಾಮಪ್ಪ ಅನ್ನೋದು ಸರ್ವನಾಮ. ಇದು ಮನುಷ್ಯನ ಹೆಸರನ್ನ ರೂಪಿಸುತ್ತೆ. ಓಕೆ, ಇದನ್ನ ನೀವು ಕೌಂಟೇಬಲ್ ಅಲ್ಲಿ ಹಾಕ್ಬೋದು, ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. Also, he always spoke truth, and these qualities entered him in all the people. People ಅಂದರೆ ಕೌಂಟೇಬಲ್. ಸರಿನಾ? ಈಗ ನಾನ್ ಕೌಂಟೇಬಲ್ ನೌನ್ಸ್ ಯಾವಿದಾವೆ? ಮಿಲ್ಕ್, ಪೀಸ್, ಟ್ರುತ್, ಇವೆಲ್ಲ ನಾನ್ ಕೌಂಟೇಬಲ್ ಆಗಿದ್ದಾವೆ. ಬ್ಲೂನಲ್ಲಿರೋದು ನಾನ್ ಕೌಂಟೇಬಲ್, ರೆಡ್ನಲ್ಲಿರೋದು ಕೌಂಟೇಬಲ್. ಸರಿನಾ? ಮುಂದಿನ ಪ್ರಶ್ನೆ ಆರ್ಟಿಕಲ್ಸ್ ಅಂತ ಇದೆ. ಆರ್ಟಿಕಲ್ಸ್ ಬಗ್ಗೆ ನಿಮ್ಮ ವ್ಯಾಕರಣ ಸರಣಿಯಲ್ಲಿ ಫುಲ್ ಚಾಪ್ಟರ್ ಇದೆ, ನೋಡೋದನ್ನ ಮರೆಯೋಕೆ ಹೋಗಬೇಡಿ. Fill in the blanks using a, an, or the only where necessary. If no article is necessary, write zero ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ ಒಂದು ಪ್ಯಾರಾಗ್ರಾಫ್ ಇದೆ. ಅಬ್ದುಲ್ ಈಸ್ ಆನ್ excellent football player. As a student, he won many prizes. Now he has joined a multinational company. A multinational company. The company encourages him to play for the state level tournaments. ಎರಡನೇ ಉದಾಹರಣೆಯಲ್ಲಿ ಇಲ್ಲಿ ಏನು ಬರಲ್ಲ. Democracy is the best form of government for all the people, all the people who have the right to vote. Even in an emergency or in the emergency, an emergency ಬರಲ್ಲ ಇಲ್ಲಿ, in the emergency, the people do not just lose their the people do not just lose their rights in that form of government. ಇಲ್ಲೂ ಏನು ಬರಲ್ಲ. Peter lives in the same locality as I do. His father is an assistant engineer. He loves music. He loves music and sports. His most favorite sport is cricket. ಸರಿನಾ? ಇಲ್ಲಿ ನಾನೀಗ ರೌಂಡ್ ಹಾಕಿ ಹೀಗೆ ಹಾಕ್ತಾ ಇರೋ ಚಿಹ್ನೆ ಏನಂದ್ರೆ ಅಲ್ಲಿ ಯಾವುದು ಆರ್ಟಿಕಲ್ ಬರಲ್ಲ, ಎ ಆ್ಯಂಡ್ ದಿ ಯಾವುದು ಬರಲ್ಲ, ಹೀಗೆ ಬರೀರಿ ಅಂತ ಇಲ್ಲಿ ನಿಮ್ಮ ಇನ್ಸ್ಟ್ರಕ್ಷನ್ನಲ್ಲಿ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಸರ್ ಹುಚ್ಚಿಡ್ದಿದೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇದು ಯಾವ ಚಿಹ್ನೆನೂ ಅಲ್ಲ, ಅಲ್ಲಿ ಯಾವುದು ಆರ್ಟಿಕಲ್ ಬರಲ್ಲ ಅಂತ ಅರ್ಥ ಅಷ್ಟೇ. ಟಾಸ್ಕ್ 3, ಲುಕ್ ಎಟ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಂಟೆನ್ಸಸ್. ವೈ ಈಸ್ ದ definite article used in some cases but not in others? Discuss with your partner and write the reason. Man is mortal. The man going there is carrying a bag. The bag is full ಅಂತ ಉದಾಹರಣೆ ಕೊಟ್ಟಿದ್ದಾರೆ. ಇಲ್ಲಿ ರೀಸನ್ ಯಾಕಂದ್ರೆ ಮ್ಯಾನ್ ಸ್ಟ್ಯಾಂಡ್ಸ್ ಫಾರ್ ಆಲ್ ಮೆನ್ ಇನ್ ಜನರಲ್ ಇನ್ ದಿ ಫಸ್ಟ್ ಸೆಂಟೆನ್ಸ್. ಸೊ there is no article. In second sentence,
The man, the is used for it stands for a particular person, not everybody. ಎರಡನೇ ವಾಕ್ಯದಲ್ಲಿ a bag takes an article A for what the writer and the reader do not know which bag the man is carrying, as it is used for the first time. Whereas in the last sentence, the bag is used as the both the reader and writer have a definite bag already referred, and both reader and writer understand which bag we are talking about ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಆರ್ಟಿಕಲ್ಸ್ ಬಗ್ಗೆ ಮೊದಲು ಹೇಳ್ದಂಗೆ ಒಂದು ಫುಲ್ ವಿಡಿಯೋ ಇದೆ, ಅದನ್ನ ನೋಡಿ ಈ ಪ್ರಶ್ನೆಗಳನ್ನ ನೀವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. I'd like to see a tiger. Would you? Then see the tiger in the calendar. Where is your father? He is in hospital. Which hospital? The government hospital. ಇಲ್ಲಿ ದಿ ಅನ್ನೋ ಶಬ್ದಗಳನ್ನ ಯಾಕೆ ಉಪಯೋಗ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ. ಮೊದಲನೇದು, a rose is a beautiful flower. The rose on your coat is fading ಅಂತ ಹೇಳ್ತಾ ಇದ್ದಾರೆ. ಯಾಕೆ? ಯೋಚನೆ ಮಾಡಿ. ಅರ್ಥ ಆಗಿಲ್ಲ ಅಂದ್ರೆ ವ್ಯಾಕರಣ ಸರಣಿಯ ಆರ್ಟಿಕಲ್ಸ್ ಚಾಪ್ಟರ್ನ ನೋಡಿ ಮತ್ತೆ ಬಂದು ಇಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋದಕ್ಕೆ ಪ್ರಯತ್ನ ಮಾಡಿ. ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಆಫ್ಟರ್ ಡೂಯಿಂಗ್ ದೀಸ್ ಎಕ್ಸಸೈಸಸ್? Nouns can be countable or uncountable. Nouns ಅಂದರೆ ನಾಮಪದಗಳನ್ನು ಎಣಿಸಬಹುದು, ಇಲ್ಲ ಅಂದರೆ ಎಣಿಸಲು ಸಾಧ್ಯವಾಗದಂಥ ನಾಮಪದಗಳು ಕೂಡ ಇರಬಹುದು. ಕೌಂಟೇಬಲ್ ಕ್ಯಾನ್ ಬಿ ಸಿಂಗ್ಯುಲರ್ ಆರ್ ಪ್ಲೂರಲ್. A, an, and, the are articles. A, an are used only with countable nouns. Be can be used with both singular and plural forms of nouns. The is called the definite article. A and an are called the indefinite articles. ಅಂತ ಉತ್ತರ ಬರೀತೀರಾ. Other determiners. Apart from A and the, some of the other determiners are few, many, several, a pair of, a piece of, a lot of, etc. Another type of determinants are demonstratives, namely this, these, that, those ಅಂತ ಹೇಳ್ತಾ ಇದ್ದಾರೆ. ಮುಂದೆ ಫ್ರೇಮ್ ಸೆಂಟೆನ್ಸಸ್ ಯೂಸಿಂಗ್ ಅಬೋ ಡಿಟರ್ಮಿನೇಟರ್ಸ್ ಅಂದರೆ ಮೇಲೆ ಕೊಟ್ಟಿರೋ ಇಲ್ಲಿರುವ ಡಿಟರ್ಮೈನರ್ಸ್ ಅ ಫ್ಯೂ, ಮೆನಿ, ಸೆವರಲ್, ಪೇರ್, ಪೀಸ್ ಆಫ್, ಅ ಲಾಟ್ ಆಫ್, ದಿಸ್, ದೀಸ್, ದ್ಯಾಟ್, ದೋಸ್ ಇವುಗಳನ್ನು ಉಪಯೋಗಿಸಿ ಶಬ್ದಗಳನ್ನು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ರೈಟಿಂಗ್ನಲ್ಲಿ. ಹಿ ಆಫನ್ ಪ್ರಾಮಿಸಸ್ ಟು ಡೂ ಥಿಂಗ್ಸ್ ಬಟ್ ಹಾಫ್ ಆಫ್ ದ ಟೈಮ್ ಫಾರ್ಗೆಟ್ಸ್. Read the following descriptions. Substitute each of an appropriate descriptive word from the ones that are given in the bracket ಅಂತ ಇದೆ.
ಮೊದಲನೇದು he often promises to do things but half of the time he forgets. She always here on time ಅಂದ್ರೆ ಪಂಕ್ಚುವಲ್. I don't think he has done any work since he has been here. ಅಂದ್ರೆ ಲೇಜಿ. He finds it difficult to meet people and talk to strangers. Shy, ನಾಚಿಕೆ ಬರುತ್ತೆ. ಮೊದಲನೆಯ ಉತ್ತರ ಫಾರ್ಗೆಟ್ಫುಲ್. FORGETFUL ಫಾರ್ಗೆಟ್ಫುಲ್. ಐದನೇ ಪ್ರಶ್ನೆ he can work in any department and it doesn't matter to him if he is on his own or part of the team ಅಂದ್ರೆ ಫ್ಲೆಕ್ಸಿಬಲ್. ಸಜೆಸ್ಟೆಡ್ ರೀಡಿಂಗ್ನಲ್ಲಿ ಮೇಡಮ್ ಮಾರಿಯಾ ಮಾಂಟೆಸರಿ ಅವರ ಎನ್ಸರ್ಡ್ ಪಬ್ಲಿಕೇಶನ್ ಅಂತ ಇದೆ. ಇದನ್ನ ಎಲ್ಲಾದರೂ ಸಿಕ್ಕರೆ ಓದೋದಕ್ಕೆ ಪ್ರಯತ್ನ ಮಾಡಿ. ಇಲ್ಲಿಗೆ ನಿಮ್ಮ ಈ ಅಧ್ಯಾಯ ಮುಗೀತು. ಮುಂದಿನ ವಿಡಿಯೋದಲ್ಲಿ ಪದ್ಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.